ಹಲೋ ಮೇಡಮ್. ಒಂದು ವಿಶೇಷವಾದ ಸಿನಿಮಾ ಅಂತ ಹೇಳಬೇಕು. ಇದಕ್ಕೆ ಫಸ್ಟ್ ಟೈಮು ಡೆಬ್ಯೂ ಡೈರೆಕ್ಟರ್ ಶ್ರುತಿ, ಫಸ್ಟ್ ಟೈಮೇ ಫಿಲಮು ಕಾನ್ ಫಿಲಮ್ ಫೆಸ್ಟಿವಲಲ್ಲಿ ಇದಾಗ್ತಾ ಇದೆ. ದಟ್ಸ್ ಸೋ ಗುಡ್, ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಸರ್, ಯು ಆ್ಯಕ್ಟೆಡ್ ರಿಯಲಿ ವೆಲ್ ಸರ್. ವಿತ್ ಎ ಸ್ಮಾಲ್ ಗ್ಲಿಮ್ಸಲ್ಲೇ really acted very well. You are a great artist, everybody knows that. And ಕ್ಯಾಮ್ರಾ ವರ್ಕು, ಮ್ಯೂಸಿಕ್ಕು ನೀವು ಮಾಡಿದ್ದೀರಾ, ಒಳ್ಳೆಯದಾಗಲಿ. ಆಮೇಲೆ ನಮ್ಮ ಮನೇಲಿ ಒಬ್ಬ ಪ್ಯಾನ್ ಇಂಡಿಯಾ ಸ್ಟಾರ್ ಇದ್ದಾರೆ ನೋಡಿ ಪಕ್ಕದಲ್ಲಿ. ಕನ್ನಡದಲ್ಲಿ ಇಲ್ಲ ಅಂದರೆ ಹಿಂದಿ, ಹಿಂದಿಲಿಲ್ಲ ಅಂದರೆ ಇನ್ನೊಂದು ಕಡೆ, ಆ ಥರ ನಡಾರಂತ ಹಿಂಗೆ ನಾಡಿದ್ದು ಫ್ರಾನ್ಸ್ಗೆ ಹೋಗ್ತಾ ಇದ್ದೀರಲ್ಲ ಎಲ್ಲ, ಫ್ರಾನ್ಸ್ಗೆ. ನಾನು ಕರ್ಕೊಂಡೋಗಮ್ಮ ಅಂದೆ, ಇಲ್ಲ ಚಾನ್ಸ್ ಇಲ್ಲ ಅಲ್ಲಿ ಯಾರಿಗೂ ಗೊತ್ತಿರಲ್ಲ ಅಂತ ಹೇಳಿದ್ರು. ಇರ್ಲಿ, ಓಕೆ. ನೆಕ್ಸ್ಟ್ ಇರುವೆ ನಾವು ನೆಕ್ಸ್ಟ್ ಒಂದು ನಾನು ಅದ್ರ ನೆಕ್ಸ್ಟ್ ಯಾವ್ದಿದೆ? ಆಸ್ಕರ್ ಅಲ್ವಾ? ಅದ್ರ ನೆಕ್ಸ್ಟ್ ಯಾವ್ದಿದೆ? ಮೂಲಿಗೆ ಚಂದ್ರಲೋಕ ಇಲ್ಲೇ ಇದೆ. ಓಕೆ, ಗುಡ್. ತುಂಬ ಒಳ್ಳೇದಾಗಲಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್ ಫಾರ್ ಎವ್ರಿಬಡಿ. ಆ್ಯಂಡ್ ನಾನು ಪಿಕ್ಚರ್ ನೋಡಿಲ್ಲ, ಇವ್ರು ನೋಡಿದಾರಂತೆ, ಭಾಳ ಖುಷಿ ಪಡ್ತಿದ್ರು, ತುಂಬ ಅದ್ಭುತವಾಗಿದೆ ಅಂತ. ಒಂದು ವಿಭಿನ್ನವಾದ ಪ್ರಯತ್ನ, ವೆರಿ ವೆರಿ ಡಿಫ್ರೆಂಟ್. ಏನೋ ಒಂದು ಎಕ್ಸ್ಪೆರಿಮೆಂಟಲ್ ಆ್ಯಂಡ್ ವಾಟ್ ಟು ಡು ಬ್ರಿಡ್ಜ್ ಕೈಂಡ್ ಆಫ್ ಫಿಲಮ್, ಬೋತ್ ಕಮರ್ಷಿಯಲ್ ಆಸ್ ವೆಲ್ ಆಸ್ ಆರ್ಟ್ ಆ್ಯಂಡ್ ಇಂಟರ್ನ್ಯಾಷನಲ್ ಸ್ಟೈಲ್ ಆಫ್ ಫಿಲಮ್. ಗುಡ್, ಒಳ್ಳೇದಾಗಲಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಎಲ್ಲರಿಗೂ. ಥ್ಯಾಂಕ್ ಯು ಅಮ್ಮ. ಸರ್, ಚಂದ್ರಲೋಕಕ್ಕೆ ಹೋದ್ರು ಯಾರು ಅಂತ ಗೊತ್ತಿಲ್ಲದಿರೋ ಯಾರು ಇಲ್ಲ ಸರ್ ನೀವಿದ್ರೆ. ಸೊ ನೆಕ್ಸ್ಟ್ ಕಾಟಿದ ಚಂದ್ರಲೋಕದಲ್ಲೇ ಮತ್ತೊಂದು ಪ್ರಮೋಷನ್ ಆಗ್ಲಿ ಅಂತ ಕೇಳ್ಕೊಳ್ತಾ, ದಯವಿಟ್ಟು ಇಂದ್ರಜಿತ್ ಅಂಕಿ ಸರ್ ಸಿಗ್ತಾರೆ. ನಾನು ಅಂದ್ರೆ ಯಾರು? ನಾನು ಸರ್, ಸಿನಿಮಾ ತಾವಾಗ್ಲೇ ನೋಡಿದ್ದೀರಾ, ಸೊ ಅದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಿಮಗೆ ಗೊತ್ತಿರುತ್ತೆ, ಸೊ ಪ್ಲೀಸ್ ತಿಳಿಸ್ಕೊಡೋದು. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ತುಂಬ ದಿನಗಳ ನಂತರ ಸಿಗ್ತಾ ಇದ್ದೀನಿ, ಸೊ ಅದಕ್ಕೆ ಒಂದು ಸ್ವಲ್ಪ ಕಣ್ಣ ನಡೆಸ್ತಾ ಇದ್ದೀನಿ. ಯಾರ್ಯಾರು ನನಗೆ ಗೊತ್ತಿರೋರು, ಪರಿಚಯ ಇರೋರು ಯಾರು ಸಿಕ್ಕರೆ ಹಲೋ ನಮಸ್ಕಾರ. ಅಫ್ಕೋರ್ಸ್ ನಮ್ಮ ಸ್ನೇಹಿತರೆಲ್ಲ ಇದ್ದಾರೆ, ಗೆಳೆಯರು, ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಮತ್ತು ಇವತ್ತು ಅಫ್ಕೋರ್ಸ್ ಸ್ಟಾರ್ಸ್ ಆಫ್ ದಿ ಈವ್ನಿಂಗ್ ಇದ್ದಾರೆ. ಮತ್ತು ಇಲ್ಲಿ ನನ್ನ ಪಕ್ಕ ರಿಯಲ್ ಸ್ಟಾರ್ನ ಕೂಡಿಸ್ಬಿಟ್ಟು ನಮ್ಮನ್ನು ಕೂತ್ಕೊಂಡು ಮಾತಾಡಿ ಅಂತಾರೆ. ನಮಗೆ ಒಂಥರ ಮುಜುಗರ ಆಗುತ್ತೆ. ಒಂದು ಸ್ವಲ್ಪ ಏನಾರ ಮಾತಾಡಿದ್ರೆ ಇಲ್ಲಿ ನಮಗೆ ಒಂದು ಜಡ್ಜ್ ಇದ್ದಾರೆ, ಸೊ ಕಷ್ಟ. ಆದರೂ ಸಿನಿಮಾ ಬಗ್ಗೆ ಒಂದೆರಡು ಮಾತಾಡ್ತೀನಿ. ಕೂತ್ಕೊಳ್ಳೋಕೆ ಮುಂಚೆಗೆ ಮುಜುಗರ ಪಡ್ಕೊಂಡು ಇಲ್ಲಿಂದ ಅಲ್ಲಿಗೆ ಹಾರಿಬಿಟ್ರು. ನನ್ನ ಪಕ್ಕದಲ್ಲಿ ಕೂತ್ಕೊಳ್ತಾರೆ ಅನ್ಕೊಂಡ್ರೆ ಟಕ್ಕನ್ ಜಂಪ್ ಆಗ್ಬಿಟ್ರು. ಇಲ್ಲ, ಒಂದು ಯುವ ನಿರ್ದೇಶಕಿ ಉಪೇಂದ್ರ ಪಕ್ಕ ಕೂತ್ಕೊಂಡು ಅವರಿಂದ ಒಂದು ಸ್ವಲ್ಪ ಕ್ರಿಯಾಶೀಲತೆನ ಗ್ರಾಸ್ಪ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು, ಇನ್ನೂ ಹೆಚ್ಚು ಈಗಾಗಲೇ ಕ್ರಿಯಾಶೀಲರಿದ್ದಾರೆ, ಇನ್ನೂ ಗ್ರಾಸ್ಪ್ ಮಾಡ್ಕೊಳ್ಳಿ ಒಬ್ಬ ರಿಯಲ್ ಸ್ಟಾರ್ ಇಂದ, ಸೂಪರ್ ಸ್ಟಾರ್ ಇಂದ ಅಂತ ಅಂದ್ಬಿಟ್ಟು ಅವ್ರನ್ನ ಪಕ್ಕ ಕೂಡಿಸಿದೆ. ಮತ್ತು ನಾನು ಈ ಸಿನಿಮಾಗೆ ನೀವೆಲ್ಲ ಇದ್ರಿ, ಮುಹೂರ್ತ ಮಾಡಿದಾಗ ನಾನೇ ಕ್ಲಾಪ್ ಮಾಡಿದ್ದು, ಫಸ್ಟ್ ಕ್ಲಾಪ್. ಅವಾಗ್ಲೇ ಅವರ ಕಣ್ಣಲ್ಲಿ, ಕ್ಯಾರನ್ ಸುವರ್ಣ ಅವರ ಕಣ್ಣಲ್ಲಿ ಒಂದು ಸ್ಪಾರ್ಕ್ ಕಾಣ್ತಾ ಇತ್ತು. ಏನೋ ಒಂದು ವಿಭಿನ್ನವಾಗಿ ಮಾಡ್ತಾರೆ ಇವರು ಅಂತ ಅಂದ್ಬಿಟ್ಟು ಅವಾಗಲೇ ನನಗೆ ಭರವಸೆ ಇತ್ತು. ನನಗೆ ಸಣ್ಣದಾಗಿ ಪ್ರಿಯಾಂಕ್ ಅವರು ಕಿವಿನಲ್ಲಿ ಆ ಮುಹೂರ್ತ ದಿನ ಕೇಳಿದರು, 21 ವರ್ಷದ ನಿರ್ದೇಶಕಿ, ನಿಮ್ಮ ಸ್ನೇಹಿತರು ನಿರ್ಮಾಪಕರು ಅಂತೀರಾ, ಏನನ್ಸ್ಬೋದು, ನಾನು ಈ ಥರ ಒಂದು ವಿಭಿನ್ನವಾದ ಪಾತ್ರ ಆಯ್ಕೆ ಮಾಡ್ಕೊತಾ ಇದ್ದೀನಿ ಅಂತ ನರ್ವಸ್ ಆಗಿದ್ರು. ಅವಾಗ ಹೇಳಿದೆ, ಇಲ್ಲ ಪ್ರಿಯಾಂಕ್ ಅವರೇ, ಡೆಫಿನೆಟ್ಲಿ ಈ ಥರ ಪಾತ್ರ ಮಾಡಿ ನೀವು, ಒಳ್ಳೇದಾಗುತ್ತೆ ಅಂತ. ಇವತ್ತು ನೋಡಿ, ನಾನು ಅದು ಯಾವಾಗ ಹೆಂಗೆ ಹೇಳಿದ್ನೋ, ನಾನು ಸುಮ್ಮನೆ ಫ್ರೆಂಡಿಗೆ ಕಾನ್ಫಿಡೆನ್ಸ್ ಕೊಡೋಕೆ ಹೇಳಿದೆ. ಆದರೆ ಇವತ್ತು ಕ್ಯಾನ್ ಫಿಲ್ಮ್ ಫೆಸ್ಟಿವಲಲ್ಲಿ ಅವರ ಸಿನಿಮಾ ಪ್ರದರ್ಶನ ಆಗ್ತಾ ಇದೆ, ಪ್ರಿಯಾಂಕಾ ಉಪೇಂದ್ರ ಅವ್ರದ್ದು. ಮತ್ತು ನಾನು ಒಬ್ಬ ಅವಾಗಿನ ಪತ್ರಕರ್ತ, ಇನ್ನೂ ಕಿರಿಯ ಪತ್ರಕರ್ತ ಆಗಿದ್ದೆ. H2O ಶೂಟಿಂಗ್ ಹೋಗಿದ್ದೆ. ಅವಾಗ ಒಂದು ಸೆಲೆಬ್ರಿಟಿ ಕ್ರಶ್ ಅಂತಂದರೆ ಪ್ರಿಯಾಂಕಾ ಅವ್ರು ನೋಡ್ಬಿಟ್ಟು H2O ನಲ್ಲಿ, ಸಾರಿ ಸರ್, ಅವಾಗಲೇ ನನಗೆ ಕ್ರಶ್ ಆಗಿತ್ತು. ಸೊ ಈಗ ಈ ಥರ ಒಂದು ಪಾತ್ರ ಪ್ರಿಯಾಂಕಾ ಅವ್ರು ಅಕ್ಸೆಪ್ಟ್ ಮಾಡಿ, ಒಂದು ತುಂಬ ಕಷ್ಟದ ಪಾತ್ರ ಇದು. ಯಾಕೆ ಅಂತಂದರೆ, ಒಂದು ಪ್ರಿಯಾಂಕಾ ಮೈನ್ ಸ್ಟ್ರೀಮ್ ಸಿನಿಮಾನಲ್ಲಿ ಮಾಡಿದರೆ, ಬೆಂಗಾಲಿ ಸಿನಿಮಾ, ಹಿಂದಿ ಸಿನಿಮಾ, ಕನ್ನಡ ಸಿನಿಮಾ, ತಮಿಳು, ತೆಲುಗು ಎಲ್ಲ ಮೈನ್ ಸ್ಟ್ರೀಮ್ ಸಿನಿಮಾ ಮಾಡಿಬಿಟ್ಟು ಈ ಥರ ಒಂದು ಸಿನಿಮಾ ಆಯ್ಕೆ ಮಾಡಿ. ಯಾಕಂತಂದರೆ ಒಂದು ಕೇರ್ ಟೇಕರ್, ಒಂದು ಮನೆ ಕೆಲಸ ಮಾಡಿಕೊಂಡು ಆ ಒಂದು ಆಲ್ಝೈಮರ್ಸ್ ಪೇಷಂಟಿನ ನೋಡ್ಕೊಳ್ಳೋದು, ಅವರ ಸೂಕ್ಷ್ಮತೆಗಳನ್ನ ಗ್ರಾಸ್ಪ್ ಮಾಡೋವಂಥ ಪಾತ್ರ.
ತುಂಬ ಕಷ್ಟ. ಅದು ಎಲ್ಲಿ ಆ ಕೆರಿಯರ್ ಇದನ್ನ ರೋಲ್ನ ಪಿಚ್ ಯಾವ ಥರ ಹುಡ್ಕೋದು ಅನ್ನೋದು ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಯಾವುದು ಮೇಕಪ್ ಇಲ್ಲ, ಗ್ಲಾಮರ್ ಇಲ್ಲ. ಇಷ್ಟು ತಲಾಂತರಗಳಿಂದ ಅಂದರೆ ಒಂದು ಡೆಕೇಡ್ಸ್ ಟುಗೆದರ್ ಗ್ಲಾಮರ್ ಪಾತ್ರ ಮಾಡಿ ಈ ಥರ ಒಂದು ಪಾತ್ರದಲ್ಲಿ ಒಂದು ಪರಕಾಯ ಪ್ರವೇಶ ಮಾಡಿ ಗೆದ್ದು ಕ್ಯಾನ್ ಫಿಲ್ಮ್ ಫೆಸ್ಟಿವಲ್ ಸ್ಕ್ರೀನ್ ಆಗ್ತಾ ಇದೆ ಅಂದರೆ ಕಂಗ್ರಾಟ್ಸ್ ಟು ಯು ಫಸ್ಟ್, ಟು ಮೈ ಫ್ರೆಂಡ್, ಐ ಆಮ್ ಪ್ರೌಡ್ ಆಫ್. ಆಮೇಲೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಪ್ರವೀಣ್ ಸಿಸೋಡಿಯಾ ದ ಮೈನ್ ಪಾತ್ರಧಾರಿ, ಈ ಸಿನಿಮಾದ ಪಾತ್ರಧಾರಿ, ಅಲ್ಝೈಮರ್ಸ್ ಪೇಷಂಟಿನ ಪಾತ್ರ ತುಂಬ ವಿಭಿನ್ನವಾಗಿ ಮಾಡಿದ್ದಾರೆ. ನಾನು ಕೋಮಲ್ ನಾಟ ಅಂತ ಹಿರಿಯ ಪತ್ರಕರ್ತ, ಅವ್ರ ಜೊತೆ ನನ್ನ ಸ್ನೇಹಿತರು ಅವ್ರ ಪಕ್ಕ ಕೂತ್ಕೊಂಡು ಈ ಸಿನಿಮಾ ನೋಡ್ತಾ ಇದ್ದೆ. ಆಗ್ತಾನೆ ದುರಂಧರ್ ನೋಡ್ಕೊಂಡು ಬಂದಿದ್ವಿ ನಾವು. ಎಲ್ಲದನ್ನು ಆ ಥರ ಒಂದು ಏನಂತಾರೆ ಬೂದ್ಗನ್ನಡಿಯಲ್ಲಿ ನೋಡಿ, ಕಮರ್ಷಿಯಲ್ ಬೂದ್ಗನ್ನಡಿನಲ್ಲಿ ನೋಡಿ ಸಡನ್ ಆಗಿ ನಾವು ಇದೊಂದು ಸೆನ್ಸಿಟಿವ್ ಸೂಕ್ಷ್ಮದ ಒಂದು ಪಾತ್ರದ ಸಿನಿಮಾವನ್ನು ನೋಡಿದಾಗ ಅದೇ ಒಂದು ನಮ್ಮಿಬ್ಬರಿಗೂ ತುಂಬ ಏನನ್ಸುತ್ತೆ ಶಾಕ್ ಆಯಿತು. ಸೈಲೆನ್ಸಲ್ಲಿ ಇದ್ವಿ ಒಂದು ಸ್ವಲ್ಪ ಹೊತ್ತು. ಯಾಕೆಂತಂದರೆ ಅಲ್ಝೈಮರ್ಸ್ ಪೇಷಂಟ್ಸ್ನ ತುಂಬ ನಾವು ದೂರದಿಂದ ನೋಡಿರ್ತೀವಿ. ಮನೆಯಲ್ಲೇ ಒಬ್ಬ ಅಲ್ಝೈಮರ್ಸ್ ಪೇಷಂಟ್ಸ್ ಇದ್ದಾಗ ಆಮೇಲೆ ಆ ಪಾತ್ರನ ಒಂದು ಎಷ್ಟು ಸೂಕ್ಷ್ಮವಾಗಿ ಮಾಡಿದ್ದಾರೆ ಅಂದರೆ ಪ್ರವೀಣ್ ಸಿಸೋಡಿಯಾ ಎಕ್ಸ್ಟ್ರಾರ್ಡನರಿ. ನೀವು ನೋಡಬೇಕು. ನಾನು ಹೆಚ್ಚಿನ ಸಿನಿಮಾ ಬಗ್ಗೆ ಹೇಳಲ್ಲ, ಯಾಕಂದ್ರೆ ರಿಲೀಸ್ ಆಗ್ತದೆ ಮೇ 22ನೇ ತಾರೀಕು ರಿಲೀಸ್ ಆಗ್ತದೆ. ನೀವು ನೋಡಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ಎಕ್ಸ್ಟ್ರಾರ್ಡನರಿ ಮಾಡಿದ್ದಾರೆ. ಅವರೆಲ್ಲರಿಗಿಂತ ಅಫ್ಕೋರ್ಸ್ ನಿರ್ದೇಶಕಿ ನನ್ನ ಫೇವ್ರೆಟ್ ನಿರ್ದೇಶಕಿ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ನಾನು ಒಂದು ಹಿಂದಿ ಸಿನಿಮಾ ಡೈರೆಕ್ಟ್ ಮಾಡ್ತೀನಿ, ಅದ್ರ ಬಗ್ಗೆ ಇವತ್ತು ಮಾತಾಡೋದು ಬೇಡ. ಆದರೆ ಆ ಹಿಂದಿ ಸಿನಿಮಾನಲ್ಲಿ ಸೆಕೆಂಡ್ ಯೂನಿಟ್ ಡೈರೆಕ್ಟರ್ ಆಗಿ ಕ್ಯಾರಲ್ ಸುವರ್ಣ ಅವ್ರು ವರ್ಕ್ ಮಾಡಿದ್ರು. ಅವ್ರು ಹೇಳ್ತಾ ಇದ್ರು ಯಾರ ಲಕ್ಕಿ ಡೈರೆಕ್ಟರ್ ಫಾರ್ ಆಲ್ ದ ಗರ್ಲ್ಸ್. ನನಗೇನಾದ್ರು ಆಗಬೇಕು ಅಂತಿದ್ರೆ ನೆಕ್ಸ್ಟ್ ಡೇ ಆಕ್ಷನ್ ಕಟ್ ಅಂತ ಹೇಳಿ ನೆಕ್ಸ್ಟ್ ಡೇ ಕ್ಯಾನ್ ಫಿಲ್ಮ್ ಫೆಸ್ಟಿವಲ್ಗೆ ಅನೌನ್ಸ್ ಆಯ್ತು. ಸೊ ಲಕ್ಕಿ ಡೈರೆಕ್ಟರ್ ಅಂತ ಹೇಳ್ತೀರಾ, ಆದ್ರೆ ಎಷ್ಟು ಲಕ್ಕಿ ನೀವು ಅಂತಂದ್ರೆ ನಾನು ನಿರ್ದೇಶಕನಾಗಿ ಉಪೇಂದ್ರ ಸರ್ ಅವರು ನಾಯಕ ನಟನಾಗಿ ದೀಪಿಕಾ ಪಡ್ಕೊಂಡು ಇಂಟ್ರೊಡ್ಯೂಸ್ ಮಾಡಿದ್ವಿ. ಇವತ್ತು ನಾವಿಬ್ರು ಸೇರಿ ನಿಮ್ಮ ಟ್ರೈಲರ್ನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಡೆಫಿನೆಟ್ಲಿ ನೀವು ಸೂಪರ್ ಸಕ್ಸಸ್ ಆಗ್ತೀರಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಡೆಫಿನೆಟ್ಲಿ ದರ್ ಇಸ್ ಲಾಟ್ ಆಫ್ ಟ್ಯಾಲೆಂಟ್, ಒಂದು ಅದ್ಭುತವಾದ ಪ್ರತಿಭೆ. ಮತ್ತು ಮೊದಲನೇ ಸಿನಿಮಲ್ಲೇ ಈ ಥರ ಒಂದು ಸೂಕ್ಷ್ಮದ ಒಂದು ವಿಷಯನ ತಗೊಂಡು ಮಾಡ್ತಾ ಇದ್ದೀರಾ. ಅದು ಕ್ಯಾನ್ ಫಿಲ್ಮ್ ಫೆಸ್ಟಿವಲ್ ಹೋಗಿದೆ. ಇವತ್ತು BBC ಅವ್ರು ಚರ್ಚೆ ಮಾಡಿದ್ದಾರೆ, ವೆರೈಟಿ ಅವ್ರು ಚರ್ಚೆ ಮಾಡಿದ್ದಾರೆ, ದೊಡ್ಡ ದೊಡ್ಡ ಪತ್ರಕರ್ತರು ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಂದರೆ ಒಂದು ನಾನು ಮುಹೂರ್ತ ಮಾಡಿದಾಗ 21 ವರ್ಷ ಅವರಿಗೆ, ಇವಾಗ 22 ಆಗಿದೆ. 21-22 ವರ್ಷಕ್ಕೆ ಇಷ್ಟು ದೊಡ್ಡ ಹೆಸರು ಮಾಡಿರೋದು ಒಬ್ಬ ನಮ್ಮ ಸ್ನೇಹಿತರ ಮಗಳು. ಇನ್ನೂ ದೊಡ್ಡ ಹೆಸರು ಮಾಡ್ತೀರಾ. ಆಲ್ ದ ಬೆಸ್ಟ್ ಯು ಆ್ಯಂಡ್ ವಿಶ್ ಯು ಗುಡ್ ಲಕ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಆಮೇಲೆ ಇನ್ನೊಂದು ಮುಖ್ಯವಾಗಿ ಒಂದು ಲಾಸ್ಟ್ ಒಂದು ಹೇಳ್ಬಿಡ್ತೀನಿ. ನನ್ನ ಹುಟ್ಟುಹಬ್ಬ 22ನೇ ತಾರೀಕು ಸೆಪ್ಟೆಂಬರು. ಉಪೇಂದ್ರ ಸರ್ ಅವರು ಹುಟ್ಟುಹಬ್ಬ ಸೆಪ್ಟೆಂಬರ್ 18. ಸೆಪ್ಟೆಂಬರ್ 21 ಸಿನಿಮಾ ಮಾಡಿದ್ದೀರಾ. ಮಧ್ಯ ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ. ಆಲ್ ದ ಬೆಸ್ಟ್ ಯು ಆ್ಯಂಡ್ ಕಂಗ್ರಾಟ್ಸ್ ಆ್ಯಂಡ್ ಗುಡ್ ಲಕ್. ಆಮೇಲೆ ಒಬ್ಬ ರಿಯಲ್ ಸ್ಟಾರ್, ಸೂಪರ್ ಸ್ಟಾರ್ ಇಂದ ಇವತ್ತು ಅದ್ರ ಬಗ್ಗೆ ಒಂದು ವಿಶೇಷವಾಗಿ ಮಾತಾಡಿಸ್ಕೊಂಡಿದ್ದೀರಾ ಅಂತಂದರೆ ನಿಮಗೆ ನಿಮ್ಮ ಭವಿಷ್ಯಕ್ಕೆ ಒಂದು ಒಳ್ಳೆಯದಾಗೇ ಆಗುತ್ತೆ ಅಂತ ಹೇಳ್ತೀನಿ. ಅಫ್ಕೋರ್ಸ್ ಉಪೇಂದ್ರ ವಿ ಆಲ್ ನೋ, ಯಾರು ಗೊತ್ತಿರಲ್ಲ, ಚಂದ್ರಲೋಕದಲ್ಲಿ ಗೊತ್ತಿರಲ್ಲ ಅಥವಾ ಆಸ್ಕರ್ಸಲ್ಲಿ ಗೊತ್ತಿರೋ ಅಂತಾರೆ. ಇಡೀ ಜಗತ್ತಲ್ಲೇ ಬೆಸ್ಟ್ ಡೈರೆಕ್ಟರ್ 10 ಡೈರೆಕ್ಟರ್ಸ್ ಒಬ್ಬರಾಗಿದ್ದಾರೆ. ಡೆಫಿನೆಟ್ಲಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಸರ್, ನೀವೇ ಹಿಂಗೆ ಹೇಳ್ತಾ ಇದ್ದೀರಾ. ಆ್ಯಂಡ್ ಕಂಗ್ರಾಟ್ಸ್ ಕರಣ್, ಆಲ್ ದ ಬೆಸ್ಟ್ ಯು, ಆಲ್ ದ ಬೆಸ್ಟ್ ಅವರ್ ಸುವರ್ಣ ಅವ್ರಿಗೂ ಅಷ್ಟೇ. ಆಲ್ ದ ಬೆಸ್ಟ್ ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ದ ಫಿಲ್ಮ್. ಥ್ಯಾಂಕ್ ಯು. I wanted to ask you one thing. He is Guru, isn't it? He gave you such a tough task of showing her as a servant. This gorgeous lady. Not a great idea. How can you think about that actually? But great challenge really. But yes, you are successful really. Thank you so much, sir. It means a lot coming from you. ಪಾಪ ತುಂಬಾ ಡಾರ್ಕ್ ಮೇಕಪ್ ಹಾಕಿ ಡಿ ಗ್ಲಾಮರ್ ಇಲ್ಲ, ಮೇಕಪ್ ಹಾಕಿಲ್ಲ. ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದರ್ ಇಸ್ ವುಮನ್ ಅಂತಾರೆ. ಇವತ್ತು ನೋಡಿ, ಬಿಹೈಂಡ್ ಸಕ್ಸಸ್ಫುಲ್ ವುಮನ್ ದರ್ ಇಸ್ ಅ ಮ್ಯಾನ್. ಉಪೇಂದ್ರ ನೋಡಿ, ಸ್ಕಿನ್ ಡಾರ್ಕ್ ಮಾಡಿ ಗ್ಲಾಮರ್ ನ ಕಡಿಮೆ ಮಾಡಿ you struggled lot. Thankful to her. Yeah, no, you should be thankful to this guy, great guy. How can you suggest her to that servant guy? ಅವ್ರು ಸೆಲೆಕ್ಟ್ ಮಾಡ್ಯಾರ. You selected her, not him. No. He selected me. He gave me confidence that I can do it. Yeah. Oh, okay, thank you. All the best. ಅಲ್ಲ, ಇಡೀ ಕಾನ್ವರ್ಸೇಷನ್ ಅಲ್ಲಿ ಉಪೇಂದ್ರ ಸರ್ ಹೊಗದ್ರ ಬೈಕೊಂಡ್ರ ಇಂತ ಚೆನ್ನಾಗಿರೋ ನಾನು ಹೇಳ್ತೀನ ಮನೆ ಕೆಲಸದವ್ರ ತರ ಗ್ಲಾಮರಸ್, ಇಂಥ ಗ್ಲಾಮರಸ್ ಲೇಡಿನ ನೀವು ಯಾವ ಲೆವೆಲ್ಗೆ ಟಾಸ್ಕ್ ಅದು. ಎಸ್ ಸರ್. ಅಲ್ಲ, ವರ್ಡ್ಸ್ ಟಾಪ್ 10 ಡೈರೆಕ್ಟರ್ಸ್ ಅಲ್ಲಿ ಒಬ್ರು ಅದ್ರಿಗೆ ಎಷ್ಟು ಮುಗ್ದನ್ ತರ
Get him. ನಮ್ಮ ಯಂಗೆಸ್ಟ್ ಡೈರೆಕ್ಟರ್ ಕ್ಯಾರನ್ ಅವರು ಪ್ಲೀಸ್ ಮಾತಾಡಬೇಕು. Firstly, thank you so much. Firstly, Upendra sir, thank you so much for being here. You don't know how much it means to me. Thank you so much. I've been a big fan of you. Thank you. I've told Priyanka ma'am the very first day. Yes, I've spoken about you on TEDx, so it's like a manifestation. Indrajit sir, you have started this film for us. You were the first person with the clap. Thank you so much. You were needed today. You have been a strong support and ಅವ್ರು ಏನು ಹೇಳಿದ್ರು ಸೆಕೆಂಡ್ ಯೂನಿಟ್ ಡೈರೆಕ್ಟರ್ ಆಗ ಅವರ ಚಿತ್ರದಲ್ಲಿ ಇರುವಾಗ ಐ ಹ್ಯಾಡ್ ಟೋಲ್ಡ್ ದ್ಯಾಟ್ ಕಿ ಯು ಆರ್ ವೆರಿ ಲಕ್ಕಿ ಫಾರ್ ಗರ್ಲ್ಸ್ ಆ್ಯಂಡ್ ದ ನೆಕ್ಸ್ಟ್ ಡೇ ದ Mashudu film, the world premiere, adu announce aitu, and I looked up to him and I was saying, sir, probably you are lucky for me also. So thank you so much, Indrajit sir. Priyanka ma'am, as I told you, I've always told you, I never imagined that I would be, it is a pride for me to work with you. Thank you so much, ma'am. I should tell, ma'am actually risk ತಗೊಳ್ಳಿದ್ರು ನನ್ನ ಜೊತೆ because she trusted one 22 years old girl and ಅವರು ಸ್ಟಾರ್ ಅವರಿಗೆ ಅದು ಕಾನ್ಫಿಡೆನ್ಸ್ ಬರಲಿಕ್ಕೆ ಮತ್ತೆ ಅವ್ರು ತುಂಬಾ ನನಗೆ ಸಪೋರ್ಟ್ ಸಹ ಕೊಟ್ಟಿದ್ದಾರೆ ಈ ಫಿಲ್ಮ್ ಅಲ್ಲಿ. ನನಗೆ ಒಂದು ನಿಮಿಷ ಸಹ ಮ್ಯಾಮ್ ನಾನು ಏನು ಹೇಳ್ತೇನೆ ಮ್ಯಾಮ್ ಅದು ಶಿ ವಾಸ್ ಆಲ್ವೇಸ್ ರೆಡಿ. She has been so supportive and thank you so much for being my Kamala. That's all, ma'am. Thank you. Praveen sir, I think ನೀವೆಲ್ಲ ಸಿನಿಮಾನೇ ನೋಡಬೇಕು ಅವರ ಕ್ಯಾರೆಕ್ಟರಿಗೆ ಡಿಫೈನ್ ಮಾಡಲಿಕ್ಕೆ. ರಾಜ್ ಕ್ಯಾರೆಕ್ಟರ್ ನಮ್ಮ ಹೆಡ್ಲೈನ್ ಕ್ಯಾರೆಕ್ಟರ್ ವಿಚ್ ಇಸ್ ಪ್ಲೇಡ್ ಅದು ಆಲ್ಝೈಮರ್ಸ್ ಪೇಷಂಟ್ ಯಾರು ಪ್ಲೇ ಮಾಡ್ತಾರೆ ಅವರ ಕ್ಯಾರೆಕ್ಟರ್ ಆ್ಯಂಡ್ ಅದು ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ಪ್ರಾಪರ್ ಆಗಿ ಬರಲಿಲ್ಲ ಆದರೆ ಇದು ಇಡೀ ಸಿನಿಮಾನೇ ಆಗ್ತಿರ್ಲಿಲ್ಲ ಒಳ್ಳೆ ಆಗಿ. ಅದಕ್ಕೆ ಐ ಥಿಂಕ್ ಥ್ಯಾಂಕ್ ಯು ಸೋ ಮಚ್ ಪ್ರವೀಣ್ ಸರ್. ರಾಜ್ ಸರ್ ಅಗೇನ್ ಇಟ್ಸ್ ಅ ರಿಯಲ್ ಲೈಫ್ ಸ್ಟೋರಿ ಅವ್ರದ್ದು. ಅವರು ಕೇರ್ ಗಿವರ್, ರಿಯಲ್ ಲೈಫ್ ಕೇರ್ ಗಿವರ್ ಆಲ್ಝೈಮರ್ಸ್ ಇದು. ಸೊ ಐ ಥಿಂಕ್ ವಾಟ್ ಹೀ ಬಾಟ್ ಟು ದ ಫಿಲ್ಮ್ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸಸ್ ಮೆಂಟ್ ಅ ಲಾಟ್. ಈ ಸಿನಿಮಾ ತುಂಬ ಸಿನಿಮಾ ಬಂದಿದೆ ಆಲ್ಝೈಮರ್ಸ್ ಪೇಷಂಟ್ ಬಗ್ಗೆ, ತುಂಬ ಕ್ರಿಟಿಕಲಿ ಅಕ್ಲೇಮ್ಡ್ ಫಿಲ್ಮ್ಸ್ ಬಂದಿದೆ ಆಲ್ಝೈಮರ್ಸ್ ಪೇಷಂಟ್ ಫೋಕಸ್ ಮಾಡಿ. ಬಟ್ ಈ ಸಿನಿಮಾದಲ್ಲಿ ನಾವು ಸ್ವಲ್ಪ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಥ್ರೂ ದ ಲೆನ್ಸ್ ಆಫ್ ಕೇರ್ ಗಿವರ್, ಆಲ್ಝೈಮರ್ಸ್ ಕೇರ್ ಗಿವರ್. ಯಾಕಂದ್ರೆ ಇವ್ರು ಆಲ್ಝೈಮರ್ಸ್ ಪೇಷಂಟ್ ಅವ್ರದ್ದು ಲೈಫಲ್ಲಿ ಒಂದು ಅಂಥದ್ದು ದಿನ ಸಹ ಬರ್ತದೆ ಯಾವಾಗ ಅವರಿಗೆ ಮರೆತು ಹೋಗ್ತದೆ ನನಗೆ ಆಲ್ಝೈಮರ್ಸ್ ಅಂತ ಏನಾದರೂ ಉಂಟಂತ. ದೇ ಫೋರ್ಗೆಟ್ ದಟ್ ದೇ ಆರ್ ಸಫರಿಂಗ್ ಆರ್ ದೇ ಹ್ಯಾವ್ ಬೀನ್ ಡಯಾಗ್ನೋಸ್ ವಿತ್ ಸಮಥಿಂಗ್ ಕಾಲ್ಡ್ ಆಸ್ ಆಲ್ಝೈಮರ್ಸ್. ಆಗ ಕೇರ್ ಗಿವರ್ಸ್ ಅವ್ರದ್ದು ಕಷ್ಟ. ನಾವು ಎರಡು ಸೈಡ್ ಸಹ ಕೇರ್ ಗಿವರ್ಸ್, ಇದು ಪಾಸಿಟಿವ್ ಕೇರ್ ಗಿವರ್ಸ್, ನೆಗೆಟಿವ್ ಕೇರ್ ಗಿವರ್ಸ್ ಇಬ್ರು ಸಹ ತೋರಿಸಿದ್ದೇವೆ ಈ ಸಿನಿಮಾದಲ್ಲಿ. ತುಂಬಾ ಪ್ರೀತಿಯಿಂದ ಮಾಡಿದ್ದು ಸಿನಿಮಾ. ಈಗ ನೀವು ಡಿಸೈಡ್ ಮಾಡಬೇಕು ಹೇಗೆ ಅದಂತ. ಥ್ಯಾಂಕ್ ಯು ಸೋ ಮಚ್. ಸಾರಿ, ನಾನು ನರ್ವಸ್ ಇದ್ದೇನೆ ಸ್ವಲ್ಪ, ಯಾಕಂದ್ರೆ ನನ್ನ ಫಸ್ಟ್ ಟೈಮ್ ಅದಕ್ಕೆ. And thank you so much for the media. Thank you for coming. And also not to forget Vinay sir, thank you so much sir. He has given the BGM, he has given the music to this film, and I think the entire visual storytelling incomplete ಆಗ್ಬಿಡ್ತು if he wouldn't have done the job right. I thank you so much sir. Thank you for everyone on this. Our producers, thank you so much. You know, it is very difficult ಒಂದು bridge cinema ಗೆ support ಮಾಡ್ಲಿಕ್ಕೆ, which is not commercial, completely commercial. ಇದು ಒಂದು bridge cinema, commercial as well as art cinema. They supported this. ಅದೇ ತುಂಬಾ ಇದು ಹಮಾರಾ ಮೂವಿಯಿಂದ ಅಭಿಷೇಕ್ ಸರ್, thank you so much for supporting this. Thank you so much for trusting on this subject. Thank you. Ajit sir, thank you so much. You're handling the distribution of the film.
thank you so much for the support that you have shown till date. Thank you so much, and you will continue to. Thank you. ಥ್ಯಾಂಕ್ ಯು ಕ್ಯಾರೆಟ್. ಬಟ್ ನಮ್ಮಿಂದ ನಿಮ್ಗೆ ಒಂದು ಕ್ವೆಶನ್ ಇದೆ. ಅಂತಹ ಗಾರ್ಜಿಯಸ್ ಪ್ರಿಯಾಂಕಾ ಮ್ಯಾಮ್ನೇ ಕೆಲಸದವ್ರ ತರ ನೀವು ಪೋರ್ಟ್ರೇಟ್ ಮಾಡೋಷ್ಟು ಗಟ್ಸ್ ನಿಮ್ಗೆ ಇರುವಾಗ ವೈ ಆರ್ ಸೋ ನರ್ವಸ್ ಟುಡೇ ಅನ್ನೋದು? So to be very honest, the first time I was, about to give narration to her, ನಾನು ಪ್ರಿಯಾಂಕಾ ಮ್ಯಾಮ್ಗೆ ಸಹ ಹೇಳಿದ್ದೇನೆ ಇದು. I was very nervous and I was prepared in my mind that Priyanka ma'am is going to say no, because to play a maid, she's a gorgeous lady first of all, and for her, I know, she has brilliant acting skills, and to be able to, it is a dream come true for me to have her in my film. But she has played it so well. She, when you see her on screen, ಅವ್ರು ಯಾವಾಗ ಸ್ಕ್ರೀನ್ ಅಲ್ಲಿ ಬರ್ತಾರೆ, ಅವರು ಪ್ರಿಯಾಂಕಾ ಉಪೇಂದ್ರ ಅಲ್ಲ, ಅವರು ಕಮಲಾ ಆಕ್ಚುಲಿ. she has out ಹೌದು ಸರ್. ನಿಜವಾದ ಗೆದ್ದಿದ್ದೀರಾ ಮತ್ತೆ. ನಾಟ್ ಕೌಂಟ್ as ಪ್ರಿಯಾಂಕಾ, ಕಮ್ as ಕಮಲಾ. ಸೊ ಕಮಲಾ ಅಂತ ಕರೀರಿ. ಅವ್ರು ಟೆಕ್ನಿಕಲಿ ನಾನಲ್ಲ ರಿಸ್ಕ್ ತೆಗ್ದದ್ದು, ಪ್ರಿಯಾಂಕಾ ಮ್ಯಾಮ್ ರಿಸ್ಕ್ ತೆಗ್ದದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಆ ರೆಸ್ಕ್ಯೂ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ಸರ್ರೇ ಕೇಳಿದ್ಮೇಲೆ ಟ್ರೈಲರ್ ಇದ್ರ ಅಂತ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ಇನ್ನೊಂದ್ಸರಿ ಪ್ಲೇ ಮಾಡಿಸ್ತೀವಿ ಸರ್ ಲಾಸ್ಟಿಗೆ. ವೆಲ್, ದಯವಿಟ್ಟು ತಾವು ಮಾಡಿಸ್ಬೇಕು ಆಸ್ ಅ ಹೀರೋ ಲೀಡ್. नमस्ते. मेरे पास शब्द नहीं है कि मैं क्या कहूँ. इस मंच पे उपेंद्र जी हैं, इंद्रजीत जी हैं, मेरे साथी कलाकार जो किसी परिचय की मोहताज नहीं है. इनके लिए मैं एक बार आप लोग के सामने फिर से ये कहना चाहता हूँ कि इन्होंने जो हाँ किया था मेरी डायरेक्टर को काम करने के लिए, क्योंकि जब नरेशन हुआ था तो मैंने इस फिल्म के लिए सिर्फ एक बार इनसे हमने पूछा था कमला कौन, और इन्होंने जो कमला ला के दिया है, मुझे लगता है कि आपको मेरी कमला अच्छी लगी होगी. सो थैंक यू प्रियंका जी. ये जो दोनों तरफ बैठी है ना, ये मेरा भाव है. दो नारी शक्ति, इन दोनों के सपोर्ट पे ये जो दिखाई दे रहा था आज आपको, ये इनकी वजह से है. पीछे में हमारे राज जी जो इसके राइटर हैं, और अभी इन्होंने कहा म्यूजिक डायरेक्टर की बात, विनय जी की, तमाम लोग, मेरे प्रोड्यूसर्स का, सबका, मेरे बाकी साथी कलाकारों का जो सपोर्ट मुझे मिला है. आपके यहाँ पहली बार आके काम किया हूँ. आपका प्यार चाहिए, दिल से किया है, दिल तक पहुँचे, इसमें आप सपोर्ट कीजिए. थैंक यू. तरफ से सब भूल गया शूटिंग में, वो दोनों की तरफ से सब भूल गया. बिल्कुल. मैं फिर से एक बार कह रहा हूँ, ये दोनों मालिक ने, माँ शक्ति ने मुझे ये दो ताकत ऐसे दी है जिसकी वजह से बहुत डिफिकल्ट था. पहली बार इस तरह का काम किया हूँ, और अगर ये दोनों ना होते तो पता नहीं क्या होता. सो लव यू, थैंक यू. और उन्होंने आके मुहूर्त पे इंद्रजीत जी ने जो क्लैप दिया था, सुना कि ये जितनी लड़कियां होती हैं उनके लिए बहुत लक्की होते हैं. मैं सोचता हूँ लड़कों के लिए भी हो जाए. एंड आपके लिए मैं कहता हूँ थैंक यू वेरी मच. थैंक यू. आप यहाँ आए, आपने हमें सपोर्ट किया. थैंक यू वेरी मच. I have to come, sir. तो कमला नहीं छोड़ेगी. हमारा आपको मालूम नहीं है. ಅವರ ಕಷ್ಟ ಅವ್ರವ್ರಿಗೆ ಗೊತ್ತು ಅನ್ನೋದು. ಇಲ್ಲ, ಐ ಥಿಂಕ್ ಅವ್ರವ್ರಿಗೆ ಗೊತ್ತಿದೆ ಅಲ್ವಾ ಸರ್? ಅದು ಹೇಳ್ಕೊಂಡೆ. ವೆಲ್, ಸೊ ದ ಗಾರ್ಜಿಯಸ್ ಲೇಡಿ, ಈ ಸಿನಿಮಾದ ಕಮಲಾ. ಓಕೆ, ಶೋರ್. ಶ್ರೀನಿವಾಸ್
ಸರ್ ಮಾತಾಡಿ. Thank you very much. Good evening. Sorry, I have to speak in English. I'm learning Kannada, and maybe in another 6 months I'll be able to speak in Kannada. This story was written back in. हर कहानी के पीछे एक कहानी होती है. So I'll tell you the story behind the story. This was written back in 22, and the full script was done, and there were two directors who were interested. One was from Tamil, another was from Malayalam. I did not give this story to both of them, even though they were senior directors, but because they wanted to dilute the theme. They said, we'll make it more commercial, we'll have more characters, we'll make it more interesting. They wanted to do conversion in the script. I said no. So I had narrated the story to my friend Vinay, because we discussed different things. So when Shiti wanted to do this movie, Vinay was the one who actually suggested to Charan, saying that, there is a story, you might be interested. And so Charan came and I gave little narration to him. So he was interested. He said, but Shiti will make the decision. And I was in Palakkad, a small town in Kerala. I was doing the research for my next novel. When Shiti came there, it was a wonderful experience. Shiti came there with her mother. We spent 2 days together. And I remember the night when I started narrating to her. We started at 7 o'clock, I think, evening. We went up to 10, 10:30 because it's line by line, dialogue by dialogue. So by 11, I felt she was tired because she had come the same day. I said, why don't we break and I'll narrate you tomorrow morning? She said, no, I want to finish the whole thing. It was 1 o'clock at night when I finished that narration. And then she said, I'll do it. I said, you will do it. And she's the only one I felt could do that. This is a serious story. I also asked her, you're a young new director, why do you want to do such heavy lifting? You take a simpler story, love story, any kind of other genres you can do. She said, no, I want to do this. And from that day until today, it must have been 15 months now. Every minute, she's been on the movie. I have never seen more dedication from somebody. And I will say this, she'll be a great director someday. Great. I'm so happy with the team. You write on paper, it doesn't become a movie. So many people contribute to it, people come to life. Music comes, actors come, they make the movie. And I'm so happy. Thank you very much. Now you have to accept and help us. Enjoy it. And there's a big message also, which, as Shiti said, this is a big problem in the society. Because when I wrote this, I have had personal experiences. I have had people in my family, my friends who have suffered from Alzheimer's, some have passed away, some still have problems. But what I found is, you become a caregiver without understanding, without knowing it. Suppose my mother or my father or my sister, somebody becomes an Alzheimer's patient, I become a caregiver. I've not chosen it. It's not my choice. Sometimes I don't know how to do it. So all those things come into play. So there is also a big message in the film, but that's hidden. Message is hidden. It's a story. At the end of the day, Shiti has said the story. She has narrated the story, an emotional story. So thank you, Shiti. Thank you very much. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ದಯವಿಟ್ಟು ಈ ಸಿನಿಮಾಗೆ ಮ್ಯೂಸಿಕ್ ಅನ್ನು ಅಭಿನಯ ಮಾಡಬೇಕು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಉಪೇಂದ್ರ ಸರ್, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನೀವು ಬಂದಿರೋದು ನಮಗೆಲ್ಲ ಒಂಥರ ಇನ್ಸ್ಪಿರೇಷನ್. ನಾವೆಲ್ಲ ಟೆಕ್ನಿಷಿಯನ್ಸ್ ಆಗಿದೆ ನಿಮ್ಮಿಂದ ಸರ್. ನಮ್ಮ ತಂದೆಯವರು ಉಪೇಂದ್ರ ಸರ್, ದೇ ಆರ್ ವೆರಿ ಗುಡ್ ಫ್ರೆಂಡ್ಸ್. ಸೊ ಒಂದ್ಸಲಿ ನಾವು ಅಪ್ಪನಿಗೆ ಹೇಳಿದೆ, ನಾವು ಕತೆ ಹೇಳ್ಬೇಕಪ್ಪ ಒಂದಂತ ಲೊಕೇಶನ್ ಸರ್. 100%. ಬಟ್ we went and narrated the script. Unfortunately, COVID ಬಂತು, ಆಮೇಲೆ ನಮ್ಮ ತಂದೆ ತೀರೋದು, so we could not pursue that project, sir. But I still one day dream I'll please work with you. I'll always pursue that. Thank you for being here. Thank you, Indrajit sir. ಮೊದಲೇ ಕ್ಲಾಪ್ ಮಾಡಿದ್ದು ನೀವೇ, ಇಲ್ಲಿ ಲಾಸ್ಟ್ ಪ್ರೆಸ್ ಮೀಟಲ್ಲಿ ಕೂತಿರೋದು ನೀವೇ. ಸೊ there is nothing bigger than that to us. Thank you so much, sir. You are very lucky to 100% to ಒಬ್ಬರು ಹುಡುಗಿ ಇರಲ್ಲ ಸರ್, ಹುಡುಗರು that is wrong version. Ritesh is lucky for everyone. So ಆಗಲೇ ರಾಜ್ ಸರ್ ಹೇಳ್ದಂಗೆ, ಈ ಕತೆ ನಾವು ಬೇರೆ ಯಾವುದೋ ಕತೆ ಮಾತಾಡ್ಕೊಂಡು ಕೂತಿದ್ದಾಗ ದಿಸ್ ಆಲ್ ಸ್ಟಾರ್ಟೆಡ್. ಆ್ಯಂಡ್ ನಾನು ಚರಣ್ ಸರ್ ಏರ್ಪೋರ್ಟಲ್ಲಿದ್ದರು. ಸರ್ ಬಂದ್ಬಿಡಿ, ಈಗ ಒಂದು ನಿಮಿಷ ಕತೆ ಕೇಳ್ಕೊಂಡು ಹೊರಟೋಗಿ ಅಂದೆ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಇವತ್ತು 8 ತಿಂಗಳಲ್ಲಿ ನಿಮ್ಮ ಮುಂದೆ ಸಿನಿಮಾ ಮುಗಿಸಿ ನಿಮ್ಮ ಮುಂದೆ ಫೈನಲ್ ಸ್ಟೇಜಲ್ಲಿ ಕೂತಿದ್ದೀವಿ. ಸೊ ಇಟ್ ಈಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಮೊದಲನೇದಾಗಿ ಕ್ಷಿತಿ ಸುವರ್ಣ ಅವ್ರ ಬಗ್ಗೆ ಹೇಳಬೇಕು. ಕ್ಷಿತಿ ಸುವರ್ಣದು ಜರ್ನಿ ನಾನು ನೋಡಿದ್ದೀನಿ. ಫ್ರಮ್ ಬೀಯಿಂಗ್ my assistant in one of the schedules, where when I was shooting, to becoming a
director of such a wonderful, huge film. I mean, it is a proud moment for all of us who have worked with her. ಒಂದು ಲಾಸ್ಟ್ 5 ವರ್ಷದಿಂದ ನಾನು ಅವಳನ್ನ ನೋಡಿದ್ದೀನಿ. ಸೊ ಶಿ ಇಸ್ ಇವಾಲ್ಡ್ ಸರ್ ವಿತ್ ಎವ್ರಿ ಸ್ಟೆಪ್ ಶಿ ಇಸ್ ಇವಾಲ್ಡ್. ಸೊ ತುಂಬ ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ನನಗೆ. ಆ್ಯಂಡ್ ಈ ಸಿನಿಮಾಲ್ಲೂ ಕೂಡ ವಿ ವರ್ ಲರ್ನಿಂಗ್ ವಿತ್ ಈಚ್ ಅದರ್. ಅವಳು ಶಿ ವಾಸ್ ಚಾಲೆಂಜಿಂಗ್ ಆಸ್ ಟೆಕ್ನಿಷಿಯನ್ಸ್. ಒಂದೇ ಸೀನಲ್ಲಿ 5 ಎಮೋಷನ್ ಇರೋದು. ಸೊ ಅವಳು ಚಾಲೆಂಜ್ ಅಮ್ಮನ್ ಮಾಡ್ತಾರೆ, ನಾವು ಹಿಂಗೆ ಕಲಿತಾ ಇದ್ವಿ, ಒಬ್ಬರೊಬ್ಬರಿಂದ ಕಲ್ತಿದ್ವಿ ಈ ಸಿನಿಮಾ ತುಂಬ. ಸೊ ಥ್ಯಾಂಕ್ ಯು ಶಿತಿ ಫಾರ್ ದಿಸ್ ವಂಡರ್ಫುಲ್ ಫಿಲ್ಮ್. ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಸ್ಪೆಷಲ್ ಫಿಲ್ಮ್ಸ್ ಆಫ್ ಮೈ ಲೈಫ್. ಥ್ಯಾಂಕ್ ಯು. ನೆಕ್ಸ್ಟು ನಮ್ಮ ಪ್ರವೀಣ್ ಸರ್ ಬಗ್ಗೆ ಹೇಳಬೇಕು. ಪ್ರಾಬ್ಲಿ ಪ್ರವೀಣ್ ಸರ್ ತುಂಬ ಹಸಿವಿರುವಂಥ ನಟರು. ತುಂಬ ಹಸಿವಿದೆ ಅವ್ರಿಗೆ. ಬರೀ ಸಿನಿಮಾ ಮುಗಿಸ್ಬಿಟ್ಟು ಆ್ಯಕ್ಟಿಂಗ್ ಮುಗಿಸ್ಬಿಟ್ಟು ಸುಮ್ಮನೆ ಆಗೋಗಲ್ಲ ಅವರು. ನಾವು ಮ್ಯೂಸಿಕ್ ಮಾಡುವಾಗ ನಮಗೆ ಫೋನ್ ಮಾಡ್ತಾಯಿದ್ರು, ಈ ಸೀನ್ ನೀನು ನೋಡೋದಲ್ಲ ಹಿಂಗೆ ಅನ್ನಿಸ್ತು ಅಂತ ನಮ್ಮನ್ನು ಕೇಳ್ತಾ ಇದ್ರು ಸರ್. ಆಲ್ಮೋಸ್ಟ್ ಒಂದು 10 ಸಲ ಫೋನ್ ಮಾಡಿ ನನಗೆ ಈ ರೀಲ್ ಮುಗೀತಲ್ಲ ನಿಮ್ಗೆ ಹೆಂಗೆ ಅನ್ನಿಸ್ತು. ಸೊ ಅವ್ರಿಗೆ ಅವ್ರು ಮಾಡಿರೋ ಕೆಲಸದ ಬಗ್ಗೆ ತಿಳ್ಕೊಳೋದಕ್ಕೆ ಭಾಳ ಆಸಕ್ತಿ ಇತ್ತು ಸರ್. ಸೊ ಐ ಥಿಂಕ್ ಪ್ರವೀಣ್ ಸಿಸೋದಿಯಾ ಈಸ್ ಫ್ರಮ್ NSD ಆ್ಯಂಡ್ ಇದನ್ನು NSD ಗ್ರಾಜ್ಯುಯೇಟ್ ಸರ್. ಸೊ ಅವರ ಕಲಿಕೆ ನಮ್ಮಲ್ಲೂ ಸ್ವಲ್ಪ ಪ್ರಿನ್ಸಿಪಲ್ಸ್ ಎಲ್ಲ ನಮ್ಮಲ್ಲಿ ಹಾಕೋದು ಸರ್. ನೆಕ್ಸ್ಟು ಪ್ರಿಯಾಂಕಾ ಮ್ಯಾಮ್ ಬಗ್ಗೆ ನಾನು ಹೇಳಲೇಬೇಕು. ವೆನ್ ವಿ ಸ್ಟಾರ್ಟೆಡ್ ದಿಸ್ ಫಿಲ್ಮ್, ಶಿತಿ ಹೇಳಿದ್ದು ಪ್ರಿಯಾಂಕಾ ಉಪೇಂದ್ರ ಅವರು ಕಮಲಾ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ. ಅಲ್ಲ ಮಾಡಲ್ ಬಿಡೋ ಸುಮ್ಮನೆ ನಾನು ಹೇಳಿದೆ ಮಾಡಲ್ ಬಿಡೋರು ಆಗ ಅವ್ರಿಗೂ This is news. Actually, it is true. H2O and all that, he must have fine-tuned you. So 93 years ಸೊ ಆಕ್ಚುಲಿ ಈ ಸಿನಿಮಾದಲ್ಲಿ ಉಪಿ ಸರ್ ಹೇಳ್ತಾ ಇದ್ರು ಹೆಂಗೆ ಇಲ್ಲಿದ್ರೆ ಅವರು ಅಂತ ಕೇಳ್ತಾ ಇದ್ರು ಸರ್. ಆಕ್ಚುಲಿ ಅವ್ರು ಇರಲಿಲ್ಲ ಸರ್, ಅವ್ರ ಕ್ಯಾರೆಕ್ಟರ್ ಮಾತ್ರ ಇತ್ತು ಸರ್. 100% ಐ ಥಿಂಕ್ ಆಸ್ ಎ ಡೈರೆಕ್ಟರ್ ಇಫ್ ಯು ವಾಚ್ ದಿಸ್ ಫಿಲ್ಮ್, ನಿಮ್ಮ ವೈಫಿಗೆ ನೀವು ಒಂದು ಎಕ್ಸ್ಟ್ರಾ ರೋಸ್ ಕೊಡ್ತೀರಾ ಸರ್. ನೆಕ್ಸ್ಟ್ ಶಿ ಹಸ್ ಡನ್ ಸಚ್ ಎ ವಂಡರ್ಫುಲ್ ಜಾಬ್. ಅವ್ರಿಗೆ ಕೊಡ್ತೀನಿ ರೋಸ್. Absolutely, ಇದು ಬಿಕಾಸ್ ಸರ್ ಹೇಳ್ತಾ ಇದ್ರು ದ ಕೈಂಡ್ ಆಫ್ ರೋಲ್ ಶಿ ಇಸ್ ಡನ್ ಇನ್ ದ ಪಾಸ್ಟ್. ಈ ಪ್ರಾಬ್ಲಿ ಈ ಪಿಕ್ಚರ್ನ ಎವ್ರಿ ಫ್ರೇಮ್ನ 30-40 ಸರಿ ಡೈರೆಕ್ಟರ್ ಬಿಟ್ಟರೆ ನಾನೇ ನೋಡಿರೋದು ಸರ್. ಸೊ ಐ ಥಾಟ್ ವಾಟ್ ಶಿ ಇಸ್ ಡನ್ ಇಸ್ ಔಟ್ ಆಫ್ ಅವರ್ ಕಂಫರ್ಟ್ ಝೋನ್. ಆ್ಯಂಡ್ ವೆನ್ ಯು ಡೂ ಸಮಥಿಂಗ್ ಲೈಕ್ ದಟ್ ಆ್ಯಕ್ಟರ್ಗೆ ಇಟ್ ಇಸ್ ಅ ವೆರಿ ಸ್ಕೇರಿ ಥಿಂಗ್. ಬಟ್ ಐ ಥಿಂಕ್ ಪ್ರಿಯಾಂಕಾ ಅವರು ಅದನ್ನ ಬಿಟ್ಟು ಹೊರಗೆ ಬಂದು ಐ ಥಿಂಕ್ ಶಿ ಇಸ್ ಡನ್ ಸಮಥಿಂಗ್ ಎಕ್ಸ್ಟ್ರಾರ್ಡಿನರಿ ಮ್ಯಾಮ್. ಅಬ್ಸಲ್ಯೂಟ್ಲಿ ಅಮೇಝಿಂಗ್ ವರ್ಕ್. ಸೊ ವಿ ವರ್ ಆಲ್ ಫಸ್ಟ್ ಟೈಮ್ ನಾವು ಸಿನಿಮಾ ನೋಡಿದಾಗ ಆ ಥರ ಎಕ್ಸ್ಪೀರಿಯನ್ಸೇ ನಮಗೆ ಬೇರೆ ಇತ್ತು ಮ್ಯಾಮ್. ಸೊ ವಂಡರ್ಫುಲ್ ಜಾಬ್ ಮ್ಯಾಮ್. ಥ್ಯಾಂಕ್ ಯು. ಐ ವಾಂಟ್ ಟು ಟಾಕ್ ಅಬೌಟ್ ಮೈ ಪ್ರೊಡ್ಯೂಸರ್ ಮಿಸ್ಟರ್ ಚರಣ್ ಸುವರ್ಣ. ಅವ್ರು ನನ್ನ ಎಲ್ಡರ್ ಬ್ರದರ್. ನನ್ನ ಲಾಸ್ಟ್ 5 ವರ್ಷದ ಜರ್ನಿಲಿ ಮಹತ್ವದ ಪಾತ್ರ ವಹಿಸಿರುವಂಥವ್ರು. ಸೊ ಸರ್ ನಾನು ಥ್ಯಾಂಕ್ ಯು ನಿಮ್ಗೆ ಹೇಳಲ್ಲ ಸರ್, ಥ್ಯಾಂಕ್ ಯು ಹೇಳಂಗಿಲ್ಲ. ನೀವು ನನಗೆ ಹೇಳಂಗಿಲ್ಲ, ನಾನು ನಿಮ್ಗೆ ಹೇಳಂಗಿಲ್ಲ ಸರ್. ಸೊ ಹೀ ಈಸ್ ಆಲ್ವೇಸ್ ಬೀನ್ ವಿತ್ ಮೀ, ಸಪೋರ್ಟಿವ್. ನನ್ನ ಎಲ್ಲ ಕೆಲಸಗಳಲ್ಲಿ ನಾನು ಇರ್ತೀನಿ, ಐ ಮೀನ್ ಅವ್ರು ಇರ್ತಾರೆ, ನನ್ನ ಕೆಲಸಗಳಲ್ಲಿ ನಾನು ಇರ್ತೀನಿ ಅನ್ನೋದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಹನಿ ಚೌಧರಿ ನಮ್ಮ ಪ್ರೊಡ್ಯೂಸರು, ನಮ್ಮ ರಾಜಶೇಖರನ್ ಸರ್, ಅವ್ರ ಜೊತೆ ನಾವು ಒಂದು 2-3 ಸ್ಕ್ರಿಪ್ಟ್ ಜೊತೆಗೆ ಬರೀತಾ ಇದ್ದೀವಿ ಕೂತ್ಕೊಂಡು. ಸೂನ್ ಅದನ್ನು ಕನ್ವರ್ಟ್ ಮಾಡೋಕ್ಕೆ ಅಂತ ರೆಡಿ ಇದ್ದೀವಿ. ಅಭಿಷೇಕ್ ಇಸ್ ಹಿಯರ್ ಫ್ರಮ್ ಹಮಾರ ಮೂವೀಸ್. ಥ್ಯಾಂಕ್ ಯು ಅಭಿಷೇಕ್ ಫಾರ್ ಬೀಂಗ್ ಹಿಯರ್. ಆ್ಯಂಡ್ ನಮ್ಮ ಶ್ರೀನಿವಾಸ್ ಬೆಟ್ಟಪುರ, ಹನಿ ಚೌಧರಿ ಸರ್ ಇದ್ದಾರೆ, ಆಮೇಲೆ ನಮ್ಮ ಶ್ರೀನಿವಾಸ್ ಬೆಟ್ಟಪುರ ಅವರು ಇದ್ದಾರೆ. ನಮ್ಮ ಟೀಮಿನ ಸ್ಟ್ರೆಂತು. ಎಲ್ಲದಕ್ಕಿಂತ ಮುಖ್ಯವಾಗಿ ಸ್ವಲ್ಪ ಲೇಟಾಗಿ ಬಂದರು ನಮ್ಮ FMDಯ ಡೈರೆಕ್ಟರ್ ಆದ ರಮೇಶ್ ಭಂಡಾರಿ ಸರ್ ನಮ್ಮ ಜೊತೆಲಿದ್ದಾರೆ. ಈಸ್ ಆಲ್ಸೋ ಒನ್ ಆಫ್ ಅವರ್ ಪ್ರೊಡ್ಯೂಸರ್ಸ್ ಸರ್. ಸೊ ಹಿ ಹಸ್ ಬೀನ್ ಅ ಬಿಗ್ ಇನ್ಸ್ಪಿರೇಷನ್ ವಿತ್ ಅಸ್. ಸೊ ರಮೇಶ್ ಸರ್ ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಎವ್ರಿ ಒನ್. ನೀವು ಇಲ್ಲಿ ಬಂದು ನಮಗೊಂದು ಯು ಹ್ಯಾವ್ ಟು ಸಪೋರ್ಟ್ ಅಸ್, ಬಿಕಾಸ್ ಇದು ಸರ್ ಹೇಳ್ದಂಗೆ ಇಟ್ಸ್ ಅ ಬ್ರಿಡ್ಜ್ ಫಿಲ್ಮ್. ಇದು ಪಾರ್ಟ್ ಕಮರ್ಷಿಯಲ್, ಪಾರ್ಟ್ ಆಲ್ಸೋ ಟೆಲ್ಸ್ ಅ ಲಾಟ್ ಆಫ್ ಥಿಂಗ್ಸ್ ಅಬೌಟ್ Alzheimer patient, and as he pointed out, it has a different perspective. That is where Priyanka ma'am has won there. If you watch the film, you will also understand. So thank you again. Ivella illi bandidakke also thank you. Thank you sir. Srinivas ಎಲ್ಲರಿಗೂ ನಮಸ್ಕಾರ. ತುಂಬಾ ಧನ್ಯವಾದ ಇವತ್ತು ಬಂದಿದ್ದಕ್ಕೆ. ಮೊದಲದಾಗಿ USD ಇಂದ ನಮ್ಮ ಕ್ಯಾಪ್ಟನ್ ಥ್ಯಾಂಕ್ ಯು ಸೋ ಮಚ್.
$US ಹಾಕೋಬಾರ್ದು, ಉಪೇಂದ್ರ ಸ್ಕೂಲ್ ಆಫ್ ಡ್ರಾಮಾ ನಿಜವಾಗ್ಲು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಇಂದರ್ ಫಾರ್ ಆಲ್ವೇಸ್ ಬೀಯಿಂಗ್ ಮೈ ಲಕ್ಕಿ ಚಾರ್ಮ್ ಅಂಡ್ ತುಂಬಾ ಸಪೋರ್ಟಿವ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಇಡೀ ಟೀಮ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಶಿತಿ, ಪ್ರವೀಣ್ ಸರ್, ರಾಜ್ ಸರ್ ಇಸ್ ಹಿಯರ್, ವಿಜಯ್ ಸರ್ ಅಂಡ್ ಚರಣ್ ಅವರು, ಎಲ್ಲರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಫಸ್ಟ್ ಆಫ್ ಆಲ್ ನಾನು ತುಂಬಾ ಜಾಸ್ತಿ ಮಾತಾಡಲ್ಲ, ನೀವು ತುಂಬಾ ಟೈಮಿಂದ ಕೂತಿದ್ದೀರಾ. ಮುಖ್ಯವಾಗಿ ಕ್ಯಾರೆನ್ ನನಗೆ ನರೇಷನ್ ಝೂಮ್ ಅಲ್ಲಿ ಮಾಡಿದ್ಲು, ಬಟ್ ಒಂದ್ಸತಿನೋ ಸ್ಕ್ರಿಪ್ಟ್ ನೋಡ್ಲಿಲ್ಲ, ಒಂದ್ಸತಿನೋ ಬ್ಲಿಂಕ್ ಮಾಡಲಿಲ್ಲ. ಐ ಥಿಂಕ್ 1 hour ಇಡೀ ಸ್ಕ್ರಿಪ್ಟ್ ನ ಅವ್ರ ಹಾರ್ಟ್ ಅಲ್ಲಿ ಮೈಂಡ್ ಅಲ್ಲಿ ಇತ್ತು. ಅಲ್ಲಿಂದಾನೇ ನನಗೆ ತುಂಬಾ ಕಾನ್ಫಿಡೆನ್ಸ್ ಬಂದಿತ್ತು ಅವ್ರ ಬಗ್ಗೆ. ತುಂಬಾ ಡೀಟೇಲ್ಡ್ ಆಗಿ ತುಂಬಾ ಕ್ಲಾರಿಟಿಯಿಂದ ನನಗೆ ಸ್ಕ್ರಿಪ್ಟ್ ಹೇಳಿದ್ರು. ನನಗೆ ಸ್ಟೋರಿ ತುಂಬಾ ಇಷ್ಟ ಆಗಿತ್ತು. ಬಟ್ ಒಂದು ಕನ್ಫ್ಯೂಷನ್ ಇತ್ತು, ನಾನ್ ಯಾಕೆ ಅಂತ. ನಾನು ಅದನ್ನ ಕೇಳಿದೆ, ಬಿಕಾಸ್ ಯಾರು ಅದು ಯೂಶುವಲಿ ನಾವು ಕಾಸ್ಟಿಂಗ್ ಮಾಡಿದಾಗ ಒಂದು ಟಿಪಿಕಲ್ ಈ ಕ್ಯಾರೆಕ್ಟರ್ಗೆ ಇವರು ಸೂಟ್ ಆಗತ್ತೆ ಅಂತ ಇರುತ್ತೆ. ಸೊ ನಾನು ಕೇಳಿದೆ, ನನ್ಗೆ ಯಾಕೆ ಆಯ್ಕೆ ಮಾಡ್ಬೇಕಂತ ಇದಕ್ಕೆ ಅಂತ. ಶಿ ಸೆಡ್, ನನ್ ನಿಮ್ ಗ್ರೇಸ್ ಬೇಕು ಮೇಡಮ್, ಆಕ್ಚುಲಿ ನಾನು ಟಿಪಿಕಲ್ ಕಾಸ್ಟಿಂಗ್ ಬೇಡ, ನನಗೆ ನಿಮ್ಮ ಮ್ಯಾನರಿಸಮ್ಸ್, ನಿಮ್ ಗ್ರೇಸ್ ಬೇಕು. ಐ ರಿಮೆಂಬರ್ ಯು ಸೆಡ್ ದಟ್ ಟು ಮೀ. ಅಂಡ್ ಸೊ ನನಗೆ ಅದು ತುಂಬಾ ಖುಷಿ ಆಯ್ತು. ಆಸ್ ಅ ಕ್ಯಾರೆಕ್ಟರ್ ನನಗೆ ತುಂಬಾ ಚಾಲೆಂಜಿಂಗ್ ಅನ್ಸ್ತು ಆಸ್ ಅನ್ ಆಕ್ಟರ್ ಇದು ಮಾಡ್ಬೇಕಂತ. ಅದ್ರ ಜೊತೆಗೆ ಅಫ್ಕೋರ್ಸ್ ಪ್ರವೀಣ್ ಸರ್ ಜೊತೆ ವರ್ಕ್ ಮಾಡೋದು, ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ಅವ್ರ ಎಕ್ಸ್ಟ್ರಾರ್ಡಿನರಿ ಆರ್ಟಿಸ್ಟ್. ಅವರು ಕೂಡ ಐ ಡೋಂಟ್ ಥಿಂಕ್ ಒಂದೇ ಸತಿ ಸ್ಕ್ರಿಪ್ಟ್ ನೋಡಿದ್ರು. ನಾವು ಶೂಟಿಂಗ್ ಮಾಡಿದಾಗ ಇಡೀ ಸ್ಕ್ರಿಪ್ಟ್ ಬೈ ಹಾರ್ಟ್ ಮಾಡ್ಕೊಂಡು ಬಂದಿರೋದು. ಸೊ ಹ್ಯಾವ್ ಟು ರಿಯಲಿ ಸ್ಟೆಪ್ ಅಪ್ ಫಾರ್ ದಿಸ್ ಮೂವಿ. ಪ್ರತಿಯೊಂದು ನನ್ನ ಡೈಲಾಗ್ಸ್ ಆಗ್ಲಿ, ಅವ್ರ ಡೈಲಾಗ್ಸ್ ಆಗ್ಲಿ, ಎಲ್ರದ್ದು ಡೈಲಾಗ್ಸ್ ಆಗ್ಲಿ, ಅವ್ರಿಗೆ ಎಲ್ಲ ಜ್ಞಾಪಕ ಇತ್ತು, ಬೈ ಹಾರ್ಟ್ ಆಗಿತ್ತು. ಅಂಡ್ ಕಟ್ ಆದ್ಮೇಲೆ ಅವ್ರ ಕ್ಯಾರೆಕ್ಟರ್ ಅಲ್ಲಿನೇ ಇರೋದು ಯಾವಾಗ ಈ ಶೂಟಿಂಗ್ ನಲ್ಲಿ. ಸೊ ಕ್ಯಾರೆಕ್ಟರ್ ಇಂದ ಆಚೆ ಬಂದೇ ಇಲ್ಲ ಅನ್ಸುತ್ತೆ. ಐ ಥಿಂಕ್ ಮೂವಿ ಮುಗಿಸಾದ್ಮೇಲೆ ಅವ್ರಿಗೆ ನಾನು ಈ ಗೆಟಪ್ ಅಲ್ಲಿ ನೋಡ್ತಾ ಇದ್ದೀನಿ. ಸೊ ನಾನು ತುಂಬಾ ಕಲ್ತಿದ್ದೀನಿ. ಐ ಆಲ್ವೇಸ್ ಸೇ ದಟ್ ಐ ಆಮ್ ಅ ಸ್ಟೂಡೆಂಟ್ ಆಫ್ ಸಿನಿಮಾ. ಇನ್ನೂ ಕಲಿತಾ ಇದ್ದೀನಿ. ಐ ನೋ 25 ವರ್ಷ ಆಗಿದೆ, 50 ಫಿಲ್ಮ್ಸ್ ಕಂಪ್ಲೀಟ್ ಆಗಿದೆ, ಆದ್ರೂ ಐ ಆಮ್ ಸ್ಟಿಲ್ ಲರ್ನಿಂಗ್. And I'm very blessed that new filmmakers will give opportunities like this ಅಂತ ತುಂಬಾ ಖುಷಿ ಆಗುತ್ತೆ. ನಾನು ತುಂಬಾ ಯಂಗ್ ಫಿಲ್ಮ್ ಮೇಕರ್ಸ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ. ಅಂಡ್ ಅವ್ರದ್ದು ಎನರ್ಜಿ ಆಗಲಿ, ಅವ್ರದ್ದು ಥಾಟ್ಸ್ ಆಗಲಿ ತುಂಬಾ ಬೇರೆ ತರ ಇದೆ. ಅಂಡ್ ಐ ಫೀಲ್ ವೆರಿ ಲಕ್ಕಿ ಅಂಡ್ ಬ್ಲೆಸ್ಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಅಂಡ್ ರಾಜು ಅವರಿದ್ರು, ತುಂಬಾ ಗೈಡ್ ಮಾಡಿದ್ರು. ಮುಖ್ಯವಾಗಿ ಈ ಸಬ್ಜೆಕ್ಟ್ ಆಲ್ಝೈಮರ್ಸ್ ಬಗ್ಗೆ ಐ ಥಿಂಕ್ ತುಂಬಾ ಚೆನ್ನಾಗಿ ಇದ್ರ ಬಗ್ಗೆ ಗೊತ್ತಿಲ್ಲ ಆಕ್ಚುಲಿ. ಲೈಕ್ ನಮ್ಮ ಮನೇಲಿ ಎಲ್ಲರೂ ತುಂಬಾ ಜನ ವಯಸ್ಸಾಗಿರೋರು ಇರ್ತಾರೆ, ಮರು ಅಂತಾರೆ. ಬಟ್ ಅದು ಕ್ಲಿನಿಕಲಿ ಯಾವಾಗ ಮರುವಿಂದ ಅಲ್ಝೈಮರ್ಸ್ ಆಗುತ್ತೆ ಅಥವಾ ಡಿಮೆನ್ಷಿಯಾ ಆಗುತ್ತೆ ಅಂತ ಅದು ಒಂದು ನಾವು ತುಂಬಾ ಚೆನ್ನಾಗಿ ತೋರಿಸಿದೀವಿ ಈ ಮೂವಿನಲ್ಲಿ. ಕ್ಲಿನಿಕಲಿ ಅಲ್ಝೈಮರ್ಸ್ ಜಾಸ್ತಿ ಆಗ್ತಾ ಯಾವ ತರ ಆಗುತ್ತೆ ಒಬ್ರಿಗೆ. ಸೊ ಐ ಥಿಂಕ್ ಎಲ್ರಿಗೆ ಇದು ಗೊತ್ತಾಗ್ಬೇಕು. ಇದು ಒಂದು ಎಜುಕೇಶನಲ್ ಕೂಡ ಸ್ವಲ್ಪ. ಅದ್ರ ಜೊತೆಲಿ ಕೇರ್ ಗಿವರ್ಸ್ ಲೈಫ್ ಅಲ್ಲಿ ಏನ್ ಸಮಸ್ಯೆಗಳಿರುತ್ತೆ, ಅವ್ರದ್ದು ಒಂದು ಫ್ಯಾಮಿಲಿ ಇರುತ್ತೆ, ಅವರು ಯಾವ ಸಮಸ್ಯೆಯಿಂದ ಆಚೆ ಬಂದು ಕೇರ್ ಕೊಡ್ತಾರೆ ಅಂತ. ಸೊ ಅದಕ್ಕೆ ಒಂದು ಎಂಪತಿ ಕ್ರಿಯೇಟ್ ಆಗುತ್ತೆ ಅನ್ಸುತ್ತೆ ಈ ಮೂವಿಯಿಂದ. ಸೊ ತುಂಬಾ ವಿಷಯಗಳಿದೆ ಮೂವಿನಲ್ಲಿ. ಅದ್ರ ಜೊತೆಲಿ ಒಂದು ಬರೀ ಡಾಕ್ಯುಮೆಂಟ್ರಿ ತರ ಅಲ್ಲ ಅನ್ಕೋಬೇಡಿ, ಇದರಲ್ಲಿ ಲೈಟ್ ಮೂಮೆಂಟ್ಸ್ ಕೂಡ ಇದೆ, ಫ್ರೆಂಡ್ಶಿಪ್ ಇದೆ, ಹ್ಯೂಮನ್ ರಿಲೇಷನ್ಸ್ ಬಗ್ಗೆ ಕೂಡ ಇದೆ. ಸೊ ಇಟ್ ವಾಸ್ ಓವರ್ ಆಲ್ ಯೂನಿಕ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ತುಂಬಾ ಖುಷಿ ಆಗ್ತಿದೆ, ಯಾಕಂದ್ರೆ ನಾವು ಕನ್ನಡ ಅಂಡ್ ಹಿಂದಿ ವರ್ಷನ್ ಮಾಡಿದೀವಿ. ಅಂಡ್ ಫಸ್ಟ್ ಟೈಮ್ ಐ ಥಿಂಕ್ ನನ್ನ ಸಿನಿಮಾ ಕಾನ್ಸ್ಗೆ ಪ್ರಿಮಿಯರ್ ಆಗ್ತಿದೆ ಅಂತ ತುಂಬಾ ಖುಷಿ ಆಗ್ತಿದೆ ವರ್ಲ್ಡ್. ಸೊ ಇಟ್ಸ್ ಅ ಬಿಗ್ ಆನರ್ ಅಂಡ್ ಐ ಆಮ್ ಸೋ ಪ್ರೌಡ್ ಆಫ್ ಮೈ ಟೀಮ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೆ, ಎಸ್ಪೆಷಲಿ ನನ್ನ ಯಜಮಾನರು ಇಲ್ಲಿ ಕೂತಿದ್ದಾರೆ. ಅವರಿಂದಾನೇ ನಂಗೆ ತುಂಬಾ ಪ್ರೋತ್ಸಾಹ ಸಿಗುತ್ತೆ. ನಿಜವಾಗ್ಲೂ ನಾನು ಇದು ಮಾಡ್ತಾ ಇಲ್ಲ, ಬಟ್ ತುಂಬಾ ಜನ ಲೈಕ್ ಸ್ಟಕ್ ಆಗ್ಬಿಡ್ತಾರೆ ಆಫ್ಟರ್ ದಿಸ್ ನಾನು ಏನ್ ಮಾಡೋದು ಅಂತ. ಬಟ್ ಅವರಿಂದ ಒಂದ್ ದಿವಸ ನಂಗೆ ಬೋರ್ ಆಗಲ್ಲ, ಪ್ರತಿಯೊಂದು ವಿಷಯಗಳು ತಿಳ್ಕೊಂತೀನಿ. ಹಿ ನೋಸ್ ಸೋ ಮೆನಿ ಥಿಂಗ್ಸ್. ದಿವಸ ಏನೇನೋ ಹೊಸದಾಗಿ ಹೇಳ್ತಾನೆ ಇರ್ತಾರೆ. ಸೊ ನಾನು ಮನೆಯಲ್ಲಿ ಕೂಡ USD ಅಲ್ಲಿ ತುಂಬಾ ಕಲಿತಾ ಇದ್ದೀನಿ ಅವರಿಂದ. ಅಂಡ್ ಡೆಫಿನೆಟ್ಲಿ ಆಕ್ಚುಲಿ ಅವ್ರು ಹಂಗೆ ಹೇಳಿದ್ರು. ಬಟ್ ಐ ಡೋಂಟ್ ಥಿಂಕ್ ಈ ತರ ಕ್ಯಾರೆಕ್ಟರ್ ನನಗೆ ಮದುವೆಗಿಂತ ಮುಂಚೆ ಬಂದಿದ್ರೆ ಐ ವುಡ್ ಹ್ಯಾವ್ ಬೀನ್ ಏಬಲ್ ಟು ಡು ಜಸ್ಟಿಸ್ ಟು ಇಟ್. ಬಿಕಾಸ್ ಆಫ್ಟರ್ ಬಿಕಮಿಂಗ್ ಅ ಮದರ್, ವೈಫ್ ಅಂಡ್ ಅ ಕೇರ್ ಗಿವರ್ ಇದು ಒಂದು ಅನ್ಕಂಡೀಷನಲ್ ಲವ್. ಐ ಥಿಂಕ್ ಆಫ್ಟರ್ ಯು ಹ್ಯಾವ್ ನೋ ಇಟ್ಸ್ ನಾಟ್. ನಾನು ಯಾವ ರೀತಿ ಹೇಳ್ತಾ ಇದ್ದೀನಿ, ನಾನು ಇಲ್ಲಿ ತನಕ ಎಲ್ಲ ಉಪೇಂದ್ರ ಅವರಿಂದ ಇನ್ನೊಂದು ಕಲಿಬೇಕು. ಹೆಂಡತಿ ಮಾತಾಡ್ಬೇಕಾದ್ರೆ ಸೈಲೆಂಟ್ ಆಗಿರ್ಬೇಕು ಅಂತ. ಎಷ್ಟು ಸೈಲೆಂಟ್ ಆಗಿದ್ರು ಇಷ್ಟೊತ್ತು, ಫುಲ್ ಸೀರಿಯಸ್ ಆಗಿ ಮಾತಾಡ್ತಿರ್ಬೇಕಾದ್ರೆ ಸೈಲೆಂಟ್ ಆಗಿದ್ರು. What I mean is, Kandita, after all the life experiences to do a character like this is like I had some things that I could tap into. Nanga emotions ಬಗ್ಗೆ. And of course, ನನ್ನ ಫ್ಯಾಮಿಲಿಯಲ್ಲಿ ನನ್ನ ಗ್ರ್ಯಾಂಡ್ ಮದರ್ಗೆ ಸ್ವಲ್ಪ ಅಲ್ಝೈಮರ್ಸ್ ಇತ್ತು. ಸೊ ಐವ್ ಸೀನ್ ಇಟ್. ಐ ಥಿಂಕ್ ಎಲ್ರಿಗೆ ಒಂಚೂರು ಇದು ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಪ್ಲೀಸ್ ಸಪೋರ್ಟ್ ಅವರ್ ಫಿಲ್ಮ್. ಇದು ಬೇರೆ ತರ ಫಿಲ್ಮ್. ಸೊ ನೀವೆಲ್ಲರೂ ಸಪೋರ್ಟ್ ಮಾಡಿ. ಎಲ್ಲರೂ ತುಂಬಾ ಹಾರ್ಡ್ ವರ್ಕ್ ಪಟ್ಟಿದ್ವಿ, ಎಸ್ಪೆಷಲಿ ಶಿತಿ. ದಿಸ್ ಇಸ್ ಹರ್ ಫಸ್ಟ್ ಫೀಚರ್ ಫಿಲ್ಮ್ and we are doing a theatrical release. So please do support it. Thank you. Namaste. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಪ್ರೊಡ್ಯೂಸರ್ಸ್
Okay. First of all, sir, Injit sir, supporters, thank you, sir. Upendra sir, thank you for supporters of Upendra. कांग्रेस क्षति और बस मैं तो इतना ही बोलूँगा, प्लीज़ सपोर्ट करें इस फिल्म को, बहुत प्यारी बनी है और बहुत एंटरटेनमेंट भी है इसमें, ये मैं बोलना चाहूँगा. अच्छा मैसेज दिया क्षति ने. प्लीज़ थैंक यू फॉर सपोर्टर्स. from Hamara Films, sir. Thank you everyone for coming out, for turning up here. I also won't add too much to what everybody has said. A film is like a chain, you know, there's a link which keeps forming, starting from the writing to the direction to the actors to the music. Everything has built to make this a really strong film, and I would just request every one of you all to show your love and support. And thank you to Indrajit sir and Upendra sir for their love and support for this film over here. Just one anecdote, today when I was coming, I told my family that I'm going to Bangalore and Mr. Upendra is going to be here for the premiere, for the trailer launch, and I have a 12-year-old nephew. His immediate first reaction was real star Upendra. I don't know where he saw, but he also knew that. But you are not taking me to Cannes. चलो सर, चलो सर, चलो ना सर. Nahi. Chalo, and we'll also do a film together and we'll take it to Cannes as well. With her. Yes, absolutely. Sorry, sir, I couldn't. So we can hand the mic to you. Sir, with the current state of research, medical research, there is no cure for Alzheimer's. So that's the biggest problem. There's a lot of research going on, but as of now, there is no cure for Alzheimer's. Some medicines reduce the rate of deterioration. So you may deteriorate slower, some reduce the speed, that's all you can do. So ultimately, the quality of the journey, which is about 8 to 9 years, once you are diagnosed with Alzheimer's, the quality of that journey is determined only by the amount of care given to them. So care is supreme. There is nothing else, it's only care. Sorry? Yeah. There's no permanent cure as such, there's no cure. It can reduce the speed of deterioration, that's all it can do. Thank you. That mic, please mic ತಗೊಳ್ಳಿ. Sir? ಏನೋ ಸ್ವಲ್ಪ ಈ ಬಿಸಿಲಲ್ಲಿ ಓಡಾಡಿ ಒಳಗೆಲ್ಲ ಫುಲ್ ಮೇಕಪ್ ಹಾಕಿದ್ವಿ ಸರ್, ಫುಲ್ ಸನ್ನಲ್ಲಿ ನಿಲ್ಸಿ, ಅದು ಅಷ್ಟು ಬೇಗ ಆಗಲ್ಲ, ಅದು ರೆಡ್ ಆಕ್ಚುಲಿ ಆನೆಸ್ಟ್ಲಿ ಹುಡುಗಿರು ನಿಂತ್ಕೊಳ್ಳಲ್ಲ ಸರ್. ಆನೆಸ್ಟ್ಲಿ ಅದು ಅವರು ಡಾರ್ಕ್ ಆಗಿರ್ಬೇಕು ಅಂತ ಏನಿಲ್ಲ, ಬಿಕಾಸ್ ತುಂಬಾ ಜನ ಫೇರ್ ಆಗಿರೋರು ವರ್ಕರ್ ಲೈಕ್ ಹೆಲ್ಪರ್ಸ್ ಇದ್ದಾರೆ. ಇಟ್ಸ್ ಅ ವೆರಿ ಟಿಪಿಕಲ್ ಥಿಂಗ್ ದಟ್ ಡಾರ್ಕ್ ಆಗಿರ್ಬೇಕು. ಬ್ಲಾಕ್ ಫೇರ್ ಇದ್ರ ಬಗ್ಗೆ ಮಾತಾಡ್ತಿಲ್ಲ, ಗ್ಲಾಮರ್ ಬಗ್ಗೆ. ಸೊ ಐಡಿಯಾ ವಾಸ್ ಅವ್ರು ಓಡಾಡಿ ಟ್ಯಾನ್ ಆಗಿ ಇರ್ತಾರೆ, ಬಿಸಿಲಲ್ಲಿ ಓಡಾಡ್ತಾರೆ ಸಾಧಾರಣವಾಗಿ ಅವರೆಲ್ಲ. ಸೊ ಆ ಲುಕ್ಕು ಸ್ವಲ್ಪ ನನ್ನ ಸ್ಕಿನ್ ಟ್ಯಾನ್ ಆಗಿದ್ರೆ ಹೆಂಗಿರುತ್ತೆ ಅದು ಪ್ರಯತ್ನ ಪಟ್ಟಿದ್ದೀವಿ. ಫಸ್ಟ್ ಟೈಮ್ ನೀವು ಗ್ಲಾಮರ್ ಅಂತ ಹೇಳಿದಕ್ಕೆ ಬೇಜಾರಾಗ್ತಿರೋದು ಫಸ್ಟ್ ಟೈಮ್ ಅವರು. ನೀವು ಗ್ಲಾಮರ್ ಆಗಿದ್ದೀವಿ? ಇಲ್ಲ ನಾನು ಆ ಕ್ಯಾರೆಕ್ಟರ್ ಮಾಡಿದ್ದೀನಿ, ನೋಡಿ ಎಷ್ಟು ಕ್ಯಾರೆಕ್ಟರ್ ಇನ್ವಾಲ್ವ್ ಆಗ್ಬಿಟ್ಟಿದ್ದೀನಿ. ಸೂಪರ್. ಪ್ರಿಯಾಂಕಾ ಅವರೇ, ನಾನು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅನ್ಬೇಕು ನಿಮ್ಗೆ. ಯಾಕಂದ್ರೆ ಯಾರನ್ನು ಯಾವ ಹೀರೋಯಿನ್ ಆದ್ರೂ ಇದನ್ನ ಅಕ್ಸೆಪ್ಟ್ ಮಾಡೋದಕ್ಕೆ ಹಿಂದೂ ಮುಂದೆ ನೋಡ್ತಾರೆ. ಸೊ ಅದನ್ನ ನೀವು ಅಕ್ಸೆಪ್ಟ್ ಮಾಡಿ ಈ ಪಾತ್ರನ ಮಾಡಿರೋದಿದೆಯಲ್ಲ, ಒಂದು ಮನೆ ಕೆಲಸದವ್ರು ಮಾಡಿ, ಮತ್ತೆ ಅದು ಎಷ್ಟು ಸೆನ್ಸಿಟಿವ್ ಪಾತ್ರ, ಸೂಕ್ಷ್ಮವಾಗಿರೋ ಪಾತ್ರನ ಅಕ್ಸೆಪ್ಟ್ ಮಾಡಿರಲ್ಲ. ನನಗೆ ಗೊತ್ತಿರೋ ನಾನು ಇವಾಗ ಏನಾದ್ರು ಡೈರೆಕ್ಟರ್ ಹೋಗಿ ಕೇಳಿದ್ರೆ
ಹಲವಾರು ಹೀರೋಯಿನ್ಸ್ಗಳು ಇಲ್ಲ ಅಂತಾರೆ, ಫಸ್ಟ್ ಚಾಯ್ಸ್ ಅಲ್ಲೇ ನೋ ಬ್ರಿಂಗ್ ಮೀ ಸಮ್ ಆಫ್ ದ ಸ್ಕ್ರಿಪ್ಟ್ ಅಂತಾರೆ. ಅಂಥದ್ರಲ್ಲಿ ನೀವು ಅಕ್ಸೆಪ್ಟ್ ಮಾಡಿ ಅದನ್ನ ಧೈರ್ಯವಾಗಿ ತಗೊಂಡು ಇವತ್ತು ಇಲ್ಲಿ ಕೂತಿರೋದು ಮತ್ತು ಕ್ಯಾನ್ ಅಲ್ಲಿ ಹೋಗಿ ಮಾತಾಡೋದು ಎಕ್ಸ್ಟ್ರಾರ್ಡಿನರಿ. ಕಂಗ್ರಾಟ್ಸ್ ಟು ಯು. ನಾನೇನ್ರೆ ಕ್ಯಾನ್ ಕರ್ಕೊಂಡು ಸೇಮ್ ಮೇಕಪ್ ಮಾಡಿ ಫುಲ್ ಬ್ಲ್ಯಾಕ್ ಎಲ್ಲ ಮಾಡಿ ಅದರ್ವೈಸ್ ಹೂ ಇಸ್ ದಿಸ್ ಲೇಡಿ, ವೇರ್ ಇಸ್ ದಿಸ್ ಕಮಲಾ? ನೆಕ್ಸ್ಟ್ ಕ್ವೆಶ್ಚನ್. ಈಗ ಹಿಂದೆನೆ ಗೋಧಿ ಬಣ್ಣ ಸಾಧಾರಣ ಮೈ ಕಟ್ಟಂತ ಇದೇ ಕಾನ್ಸೆಪ್ಟ್ ಅಲ್ಲಿ ಬಂದಂತ ಸಿನಿಮಾ. ಆ ಸಿನಿಮಾಗೂ ಈ ಸಿನಿಮಾಗೂ ಏನ್ ಡಿಫ್ರೆನ್ಸ್ ಅಂದ್ರೆ ಆ ಸಿನಿಮಾ ನೀವು ನೋಡಿ as I said, ಹೌದು. ಬಟ್ ಆಸ್ ಐ ಸೆಡ್, ತುಂಬ ಸಿನಿಮಾ ಬಂದಿದೆ. ಯಾವುದು ದೇ ಹ್ಯಾವ್ ಶೋನ್ ಆಲ್ಝೈಮರ್ ಪೇಷಂಟ್ ಅವ್ರದ್ದು ಸ್ಟ್ರಗಲ್ ಎಲ್ಲ ತೋರಿಸಿದ್ದಾರೆ. ಕೇರ್ ಗಿವರ್ಸ್ ಇದು ಸಹ ಸ್ಟ್ರಗಲ್ ತೋರಿಸಿದ್ದಾರೆ, ಬಟ್ ಅಷ್ಟು ಡೀಪ್ ಆಗಿ ತೋರಿಸಲಿಲ್ಲ. ಈ ಸಿನಿಮಾದಲ್ಲಿ ಸೆಪ್ಟೆಂಬರ್ 21 ಅಲ್ಲಿ ನಾವು ವಿ ಹ್ಯಾವ್ ಶೋನ್ ಇಟ್ ಕಂಪ್ಲೀಟ್ಲಿ ಥ್ರೂ ಅ ಪರ್ಸ್ಪೆಕ್ಟಿವ್, ಥ್ರೂ ದ ಲೆನ್ಸ್ ಆಫ್ ಕೇರ್ ಗಿವರ್. ಒಂದು ಕೇರ್ ಗಿವರ್ ಅಲ್ಲ, ವಿ ಹ್ಯಾವ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕೇರ್ ಗಿವರ್. ಇದರಲ್ಲಿ ಪಾಸಿಟಿವ್ಸ್ ಇದ್ದಾರೆ, ನೆಗೆಟಿವ್ಸ್ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಡಿಫ್ರೆಂಟ್ ಪ್ರೊಫೆಷನ್ ಆಫ್ ಕೇರ್ ಗಿವರ್ಸ್. One person is playing, a role of a maid who comes, and Priyanka ma'am is playing the role of Kamala. ಯಾರು ಮನೆದು ಕೆಲಸದವ್ರದ್ದು ರೋಲ್ ಪ್ಲೇ ಮಾಡ್ತಿದ್ದಾರೆ. ವಿ ಹ್ಯಾವ್ ಅ ಡಾಕ್ಟರ್ ಅಜಿತ್ ಸರ್ ಅಂತ, ಡಾಕ್ಟರ್ ಮತ್ತೆ ಸ್ಕೂಲ್ ಫ್ರೆಂಡ್ ಇದು ರೋಲ್ ಪ್ಲೇ ಮಾಡ್ತಿದ್ದಾರೆ. ಆ ಪೇಷಂಟಿಗೆ ಸಹ ಮರ್ತೋಗ್ತದೆ ಅವರು ಡಾಕ್ಟರ ನನ್ನ ಫ್ರೆಂಡ್ ದೀಪಕ ಅಂತ. ಅವ್ರ ಪೇಷಂಟ್ ಅವರಿಗೆ ಡಾಕ್ಟರ್ ಕರೆಯುವಾಗ ಅವರಿಗೆ ಅರ್ಥ ಆಗ್ತದೆ, ಓ ನಾನ್ ಡಾಕ್ಟರ್ ಈಗ ಇವನಿಗೆ ಅಂತ. ಅವರು ದೀಪಕ್ ಕರೆಯುವಾಗ ಓ ನಾನೀಗ ಸ್ಕೂಲ್ ಫ್ರೆಂಡ್ ಅಂತ. ಸೊ ದಟ್ ಶಿಫ್ಟ್. ಮತ್ತೆ ಒಂದು ಇಮೋಷನಲ್ ಕೇರ್ ಗಿವರ್ ಕಂಪ್ಲೀಟ್ಲಿ, ಒಂದು ಸ್ಕೂಲ್ ಫ್ರೆಂಡ್ ಕೇರ್ ಗಿವರ್ ಹೇಗೆ ಇರ್ತದೆ ಅಮಿತ್ ಸರ್ ಪ್ಲೇ ಮಾಡಿದ್ದಾರೆ. ವಿ ಹ್ಯಾವ್ ಹ್ಯಾಡ್ ನೆಗೆಟಿವ್ ಕೇರ್ ಗಿವರ್ಸ್. ಯಾರಿಗೆ ನಾವು ಕೆಲಸದಕ್ಕೆ ಇರ್ತೇವೆ, ಉಮೇಶ್ ಸರ್ ಅಂತ ಪ್ಲೇ ಮಾಡಿದ್ದಾರೆ. ಬಟ್ ಹೊಡಿತಾರೆ, ದೇ ಟ್ರೀಟ್ ಯು ವೆರಿ ಹಾರ್ಶ್ಲಿ, ಅದು ಸೈಡ್ಸ್ ತೋರಿಸಿದ್ದೇವೆ. ಹೇಗೆ ಹ್ಯೂಮನ್ ರಿಲೇಷನ್ಸ್, ಒಂದು ಮಗ ಯಾರು ಫಾರಿನ್ ಅಲ್ಲಿ ಇದ್ದಾನೆ ಅವನಿಗೆ ಹೇಗೆ ಫೀಲ್ ಆಗ್ತದೆ ಅವನ ತಂದೆಗೆ ಬಿಡುವಾಗ ಇಂಡಿಯಾದಲ್ಲಿ, ಅವನು ಯಾಕೆ ಹೇಗೆ ಅವನ ಮೇಲೆ ಹೌ ಡಸ್ ಹಿ ಫೀಲ್, ವಾಟ್ ಡಸ್ ಹಿ ಗೋ ಥ್ರೂ, ಅದು ಸಹ ತೋರಿಸಿದ್ದೇವೆ. ಸೊ ಇಟ್ ಈಸ್ through a different perspective. It is not only about caregiver, it's not only about the patient, it is also about the caregiver. Ade nama trailer alli sa ide, when memories fade love remains anta. Ade cinema du idu. Thank you. Where did you shoot all this? The film we have shot maximum in Bangalore, and then we have shot Mumbai and Pune. Yes, we have shot it in Hindi and Kannada. Simultaneous shoot. Yes, simultaneous shoot. ಕ್ಯಾನ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಸ್ಕ್ರೀನಿಂಗ್ ಆಗಿದೆಯಾ? ಯಾವ ವಿಭಾಗದಲ್ಲಿ? ಈಗ ಆಗ್ತದೆ ಆನ್ 16th of May 5:45 PM ಗೆ ನಮ್ಮ ಸ್ಕ್ರೀನಿಂಗ್ ಮಾಷದು ಫಿಲ್ಮ್ ಅಲ್ಲಿ ಫೆಸ್ಟಿವಲ್ ಡೇ ಕಾನ್ಸ್ ಅಲ್ಲಿ 16th May ಗೆ ನಾವು ಹೋಗ್ತಿದ್ದೇವೆ ಫಿಲ್ಮ್ ಸ್ಕ್ರೀನಿಂಗ್ಗೆ, ಪ್ರೀಮಿಯರಿಗೆ. ಸೊ ಅದು ತುಂಬಾ ಹೆಮ್ಮೆದು ವಿಷಯ ನಮಗೆ ಎಲ್ಲರಿಗೆ, ಯಾಕಂದ್ರೆ ಇಟ್ ಈಸ್ ಒನ್ ಆಫ್ ದ ವರ್ಲ್ಡ್ಸ್ ಮೋಸ್ಟ್ ಪ್ರೆಸ್ಟಿಜಿಯಸ್ ಫಿಲ್ಮ್ ಫೆಸ್ಟಿವಲ್ಸ್ ದಟ್ಸ್ ಹ್ಯಾಪನಿಂಗ್. ಎಸ್ಪೆಷಲಿ ನನಗೆ, ಯಾಕಂದ್ರೆ ಮೈ ಫಸ್ಟ್ ಡೆಬ್ಯೂ ಫೀಚರ್ ಆ ಸ್ಟೇಜ್ ಅಲ್ಲಿ ಪ್ರೆಸೆಂಟ್ ಆಗ್ಲಿಕ್ಕೆ ಐ ಆಮ್ ಡೆಫಿನೆಟ್ಲಿ ಬ್ಲೆಸ್. ಥ್ಯಾಂಕ್ ಯು. ಬೇರೆ ವಿಭಾಗಗಳಿರುತ್ತೆ, ಮಾಸ್ಟರ್ ಅಂತ ಇರುತ್ತೆ, ಅದ್ಯಾವ ವಿಭಾಗ ಅಂತ ಕೇಳಿ. ಅದರಲ್ಲಿ ಇದೆಯಾ ಆ ಥರ? Okay, sir. Thank you so much. ಒಂದು ನಿಮಿಷ. ಕರೆ ಹೇಳ್ತೀರಾ? ಇಲ್ಲ
ಈ ಒಂದು ಚಿತ್ರದ ಡಿಒಪಿ ಅನಿಲ್ ಕುಮಾರ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಸ್ಟೇಜ್ ಮೇಲೆ. ಅವ್ರನ್ನ ಕೂಡ congratulations sir for being a part of such ಕೂತ್ಕೊಂಡು ತೆಗೀರೋ ಒಂಚೂರು ಸ್ವಲ್ಪ. ಓಕೆ